ನೀನೇ ಹೇಳು ಎಷ್ಟು ಕೊಡ್ತೀಯಾ ಅಂತ. ಎಷ್ಟು ಖರ್ಚಾದರೂ ಪರವಾಗಿಲ್ಲ, ನನಗೆ ಆ ಹೊಲ ಬೇಕೇ ಬೇಕು. ನೀನೇ ಮಾತನಾಡು. ಶಿವನೇ ಶಂಭೋಲಿಂಗ. ನೋಡ್ತಮ್ಮ ಅರ್ಜುನ, ಈಗಿನ ರೇಟಿಗೆ ಬಹಳ ಕಡಿಮೆ ಆಕತ್ತ. ಹೇಳ್ತಾರ ಒಟ್ಟ ನೀನು 3 ಎಕರೆ ಹೊಲಕ್ಕ 30 ಲಕ್ಷ ರೂಪಾಯಿನೂ ಕೊಡ್ತಾವ. ಆಮ್ಯಾಗ ನಿಮ್ಮ ತಮ್ಮ ಸಾಲಿ ಕಲ್ತಾನಂತೆ, ನಮ್ಮ ಸರ್ಕಾರದ ದಿಲ್ಲಿ ಮಠ ಔಷಧಿ ಐತೆ, ಅವಾಗ ನೌಕರಿನೂ ಕೊಡ್ತಾವ. ಆಮ್ಯಾಗ ನಿನಗಿದೇನಾಯ್ತಲ್ಲ ಒಂದ್ ಹೆಣ್ಣು ಸಟ್ಟು ನಾನು ಮಾಡಿಕೊಡ್ತೇನೆ. ನನ್ನ ಅನ್ನಕ್ಕೆ ಮಾರು ಹೋಗಿ ಹೊಲಸು ತಿನ್ನುವ ಕೆಲಸ ಮಾಡುವುದಿಲ್ಲ ಈ ಅನ್ನದಾತ ಅಂದಾಗ ಇನ್ನೊಂದು ಸಾರಿ ಏನಾದ್ರೂ ಹಲಕ ಮಾತೆತ್ತಿದ್ರ ಮಗನ ಹಗೋರ್ಲಿ ತಮ್ಮ ಸಾವಕಾಶ. ಇನ್ನೂ ನನ್ನ ಮಗಳು ಅಂಜುಲಿ ಲಗ್ನ ಮಾಡಿಲ್ಲ, ನೀ ಈಗ ಕೊಲ್ಲಾಕ್ ನಿಂತಿಲಿ ತಮ್ಮ. ಏನೋ ಮುದಕ್ ಮನುಷ್ಯ ಬಾಯ್ ತೆಪ್ಪೆ ಮಾಡು ತಿನ್ನು ಮಾತು ಮಾತಾಡಿಪ್ಪ. ತಪ್ಪಾತ್ಪ ಅರ್ಜುನ, ತಪ್ಪಾತ್. ನಿನಗೆ ಹೆಂಗ್ ಗಾರ ಬಿಡ, ನಿಮ್ಮ ತಮ್ಮಗ ನೌಕರಿ ಹಚ್ತಾವ, ಅದಕ್ಕಾರ ಏನಂತ ಓ ತಮ್ಮ. ಕುಲಕರ್ಣಿ, ನೀನು ನಿಮ್ಮ ಸಾಹುಕಾರ ನನ್ನ ಹೊಲಕ್ಕೆ ಬೆಲೆ ಕಟ್ಟಿದ್ದಕ್ಕೆ ನನ್ನ ಒಪ್ಪಿಗೆ ಇದೆ. ಆದರೆ ನಂದು ಒಂದು ಕಂಡೀಷನ್, ಅದಕ್ಕೆ ನೀವು ಒಪ್ಪಿಕೊಂಡರೆ ಮಾತ್ರ ನಾ ರೆಡಿ. ಅಪ್ಪ ಹುಟ್ಟಿದ ಮಾತಂದ್ರ ನೋಡ್ತಮ್ಮ, ನಮ್ಮ ಕಂಡೀಷನ್ ನೀವು ಒಪ್ಕೊಂಡಲ್ಲ. ನಿನ್ನ ಕಂಡೀಷನ್ ಏನಿದೆ ಪಟ್ಟ ಹೇಳ್ಬಿಡ. ನೋಡು ಕುಲಕರ್ಣಿ, ನೀವು ಕಟ್ಟುತ್ತಿರೋ ಫ್ಯಾಕ್ಟ್ರಿಯಲ್ಲಿ ಕಲಿತವರಿಗೇನೋ ಉದ್ಯೋಗ ಸಿಗುತ್ತೆ ನಿಜ. ಆದರೆ ಸರ್ಕಾರ ಫ್ಯಾಕ್ಟ್ರಿ ಕಟ್ಟಲು ನಿಗದಿ ಮಾಡಿರುವ ಜಾಗ ಹಾಳು ಅಥವಾ ಬಂಜರ್ ಭೂಮಿನ ನೀವು ಫಲವತ್ತಾದ ಭೂಮಿಯನ್ನೇ ಬಳಸಿಕೊಳ್ಳುತ್ತಿದ್ದೀರಲ್ಲ, ಯಾರು ಕೊಟ್ಟದ ಪರ್ಮಿಷನ್? ಎಲ್ಲಿದೆ ಕಾನೂನು? ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ಶಿವನೇ ಶಂಭೋಲಿಂಗ. ತಮ್ಮ ಅರ್ಜುನ, ಈ ಕಾನೂನ ಕಾದೆ ಇವೆಲ್ಲ ನಮ್ಮ ಸಾವುಕಾರಪ್ಪ ಜೋಬನ ಇಟ್ಕೊಂಡು ಮಾತಾಡ್ತಾರ, ಅದನ್ನೆಲ್ಲ ಬಿಡ. ಈಗ ನಿಂದ ಅಟ್ಟ ಹೇಳ್ಬಿಡ. ಈಗ ನೋಡು ಅರ್ಜುನ, ದುಡ್ಡು ಕೊಟ್ಟರೆ ಈ ದುನಿಯಾದಲ್ಲಿ ಸರ್ಕಾರ ಕಾನೂನು ಕಣ್ಣು ಮುಚ್ಚಿ ಕಂಡರು ಕಾನೂನು ಹಾಗೆ ಕುಳಿತು ಬಿಡುತ್ತದೆ. ಅಂದ ಮೇಲೆ ನೀನು ತಲೆ ಕೆಡಿಸ್ಕೊಳ್ಳೋದು ಬೇಡ. ಕುಲಕರ್ಣಿ, ಅವರಪ್ಪ ಕೊಟ್ಟ ಮಾತನಿಂದ ತಂದು ಕೊಟ್ಟು ಬಿಡು ಆ 30 ಲಕ್ಷ ಹಣವನ್ನು. ತಮ್ಮ ಅರ್ಜುನ, ತಗೋಪ್ಪ ನಿನ್ನ 30 ಲಕ್ಷ ರೂಪಾಯಿ ಬ್ಯಾಗ್ನಾಗ ಅದಾವ. ಈ ರೊಕ್ಕ ಇಲ್ಲೇ ಎಣಸ, ಮಣಿಗಾಗಿ ಎಣಿಸ್ಬೇಡ. ವೈಟ್ ನೋಟ್ ಅದಾವು, ಹರಕ್ ನೋಟ್ ಅದಾವ ಅನ್ನಕ್ ಹೋಗ್ಬೇಡ. ತೋ ನಿನ್ನ 30 ಲಕ್ಷ ರೂಪಾಯಿ. ಕುಲಕರ್ಣಿ, ನಾ ಮೊದಲೇ ಹೇಳಿಲ್ಲವೇ ನನ್ನ ಕಂಡೀಷನ್ಗೆ ಒಪ್ಪಿಕೊಂಡರೆ ಮಾತ್ರ ನಾ ರೆಡಿ ಅಂತ. ನನ್ನ ಕಂಡೀಷನ್ ಕೊಟ್ಟ ಮಾತಿನಂತೆ ದುಡ್ಡು ಕಟ್ಟಿವಲ್ಲ. ಲೇ ಜಯರಾಜ್, ನೀವು ನನಗೆ ಕೊಡಬೇಕಾದ ಹಣವನ್ನು ನಿಮ್ಮ
ಅಂದಾಗ ಅನ್ನ ಕೊಡುವ ಪವಿತ್ರ ಭೂತಾಯಿಯನ್ನ ಬಂದಿ ಮಾಡಕೊಂಡ್ರಲ್ಲ ನೀನು ನಿಮ್ಮ ಸಹಕಾರ ಅನ್ನದ ಅಂಗಡಿಯಿಂದ ಕಾನೂನು ಪರ್ಮಿಷನ್ ಕೊಂಡುಕೊಳ್ಳಬಹುದು. ಆದರೆ ಹಗಲು ರಾತ್ರಿ ಅನ್ನದೆ ತಾಯಿ ಒಡಲಿನಲ್ಲಿ ದುಡಿಯುವ ನಮ್ಮಂತ ಬಡವರ ಒಡಲಿಗೆ ಕೈ ಹಾಕಿದ ಮಕ್ಕಳ ಹತ್ತಿನಂತೆ ಅರಿವು ತಿಂದು ಬಿಟ್ಟನು. ಓ ಸರ್, ಹತ್ತಿನಂತೂ ಹರಿದು ತಿನ್ನಲು ಬಂದರ ನೋಡಿ ಕಪ್ಪುದ ನಿನ್ನ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿ ನಾ ಸಾಕಿದ ನಾಯಿಗಳಿಗೆ ಹಂಚಬೇಕಾಗುತ್ತದೆ. ಓ ಏ ಜಯರಾಜ್, ಒಪ್ಪಿದ ಮನುಷ್ಯನಿಂದ ಎಬ್ಬಿಸಿ ಬಂದಿದ್ದೆ ನಿಜವಾದರೆ ನನ್ನ ಹೊಲದಲ್ಲಿ ಬೆಳೆಯುವ ಕಸ ಕಿತ್ತೊಗೆದಂತೆ ಒಗೆದು ಹೊಸಕ್ಕೆ ಹಾಕಬಲ್ಲೆ. ಏ ಜಯರಾಜ್, ಹೆಣ್ಣು ಹೆಂಡಕ್ಕೆ ಮಾರು ಹೋಗಿ ಭೂತಾಯಿ ಮಾರು ಬಂಡ ರಾಜಕಾರಣಿಗಳನ್ನು ತಿಳಿದುಕೊಂಡು ಇವನು ನೇಗಿಲ ಹೇಗೆ ನಿಮ್ ಜನ್ಮಕ್ಕೆ ಬೆಂಕಿ ಹಾಕ. ಲೇ ಅರ್ಜುನ, ಈ ನಿನ್ನ ಮೂರ್ಖತನ ಮಾತಿಗೆ ಮರುಳಾಗಿ ನಡೆಯಲು ಇದು ಧರ್ಮಯುಗವಲ್ಲ, ಇದು ಕಲಿಯುಗ. ಈ ಕಲಿಯುಗದಲ್ಲಿ ಕುರುಡ ಕಾಂಚನ ಕುಣಿಸಿದಂತೆ ಕುಣಿಯುವ ಕಾಲವದು. ಅಂದಾಗ ತಟ್ಟನಂತೆ ಮಾತನಾಡಿ ಬೊತ್ತಿಯಲ್ಲಿ ಬೀಳುವ ಕುರಿಯಾಗಬೇಡಲೇ. ಲೇ ಜಯರಾಜ್, ಕುರಿಯಲ್ಲ ಲೇದು ನಿನ್ನಂತ ರಾಕ್ಷಸರಿಗೆ ಹೊಂಚು ಹಾಕಿ ಕುಳಿತಿರುವ ಹುಲಿ. ನಿನ್ನಂತ ಹೆಂಡೋಲಿಗಳನ್ನು ಸಾಕಿ ಸಾಕಿ ಸಲುವ ಗಂಡು ಹುಲಿಯೋನು ಈ ಜಯರಾಜ್ ಸಣ್ಣ ತಡಿದಿಂದ ಬಂಡದೇರು ಮಾಡಿ ಬಂದರ ಹಿಂದದಲ್ಲಿ ಗೋವಿನಂತೆ ಮಸನ್ನಕ್ಕೆ ಕಳಿಸುವೆ. ಎಚ್ಚರ! ಹಾಗಂದ ಮಾತ್ರಕ್ಕೆ ಸೇಡಿಗೆ ಬಿದ್ದರೆ ಜೀವ ಹೋದರೂ ಹಿಂಜರಿಯುವುದಿಲ್ಲ. ಈ ಪರದೊಡ್ಡ ಛಲದಂಕ ಮಲ್ಲ ಮಾತ್ರ ಮರೆಯಬೇಡ. ಅಲ್ಲೋ ತಮ್ಮ, ಏ ತಮ್ಮ ಅರ್ಜುನನ ಸ್ವಲ್ಪ ಸಮಾಧಾನ ಮಾಡ್ಕೊರು ತಮ್ಮ. ಯಾಕೆ ಪಡ್ಕೋತಿ? ಲೇ ಸೌಕಾರ, ಮುತ್ತನಂತ ಮಾತು ಹೇಳ್ತೀನಿ ಕೇಳು. ನೀ ಕೊಡುವ ಹಣ ನನ್ನ ಹೊಲದ ಪದವಿಗೆ ಬೆಳೆಯುವ ಕರಕಿ ಪತ್ರಿಕೆ ಸಮಾನ. ಲೇ ಕುಲಕರ್ಣಿ, ನಿನಗೂ ನಿಮ್ಮ ಸೌಕಾರಿಗೂ ಕೊನೆಯದಾಗಿ ಒಂದು ಮಾತೇಳ್ತೀನಿ ಕೇಳು. ನಿಮ್ಮ ಜಮೀನಿನಲ್ಲಿ ಏನು ಬೇಕಾದರೂ ಮಾಡಿಕೊ, ಅದನ್ನ ಬಿಟ್ಟು ನಮ್ಮ ಜಮೀನಿಗೆ ಏನಾದರೂ ಬಂದ್ರ ಅದ ಮಣ್ಣಾಗ ಮಣ್ಣಾಗಿಸಿ ಬರ್ತೇನೆ.
ಇದಕ್ಕೊಂದು ಏನಾರ ವ್ಯವಸ್ಥೆ ಮಾಡ್ಲೇಬೇಕ್ರಿಪ್ಪ. ಹಿಂಗಾದ್ರೆ ಅಲ್ಲಿ ಒಂದು ಹುಲಿ ಐತ್ರಿ, ಆ ಹುಲಿಗೆ ನಾಯ್ತು ಪೆಟ್ ಹಾಕಿ ಆ ಮಗನ ಅರ್ಜಾನ್ ಚಂಡ ಕಡಿಸ್ಬಿಡ್ರಿಪ್ಪ. ನಡ್ರಿಪ್ಪ, ಇದಕ್ಕೊಂದು ಏನಾರ ವ್ಯವಸ್ಥೆ ಮಾಡೋದು ನಡ್ರಿ. ಇದೇನಿದು ಹೊತ್ತು ನೆತ್ತಿ ಮೇಲೆ ಬಂದು ಮಾಮ ಇನ್ನೂ ಬರಲೇ ಇಲ್ವಲ್ಲ. ಹೊಲದಲ್ಲಿ ಬೇರೆ ಕೆಲಸ ಬಹಳ ಇದೆ, ಎಲ್ಲಿ ಹೋಗಿದ್ದಾನೋ ಏನೋ. ಆಣೆ ಬಂತೊಂದಾಣೆ, ಯಾವೂರಾಣೆ ಇದು? ಮೂಗ ಬಸವದ ಮಗನಾಡಿದ ಮದ್ದಾನೆ. ಇಲ್ಲಿಗೇಕೆ ಬಂತ? ಹುಣ್ಣಿಮೆಯ ಚಂದ್ರನಂತೆ ಕಂಗೊಳಿಸುತ್ತಿರುವ ಈ ಗಂಗಾಳ ಸೌಂದರ್ಯಕ್ಕೆ ಬೆರಗಾಗಿ ಬಂತು. ಮುಂಜಾನೆಯ ತಂಪಿನ ಕಿರಣಗಳಿಗೆ ಗರಿ ಬಿಚ್ಚಿ ನಿಂತಿರುವ ನವಿಲಿನಂತೆ ಕಾಣುವ ಏನಿವ ಸೌಂದರ್ಯ. ಆ ದೇವಲೋಕದ ದೇವೇಂದ್ರನ ಸ್ಥಾನದಲ್ಲಿರುವ ರಂಬೆ, ಊರ್ವಶಿ, ಮೇಣಗೇರಿಗಿಂತ ಸೌಂದರ್ಯವತಿ ಈ ಗಂಗಾ. ಒಂದಾಗ ಇವಳ ಸೌಂದರ್ಯದ ಸಿರಿಯನ್ನೊಮ್ಮೆ ನೋಡಲೇಬೇಕು. ಗಂಗಾ, ಯಾರ್ ನೀವು? ಇದೇನಿದು? ಒಮ್ಮಿಂದೊಮ್ಮೆಲೆ ಗೂಳಿ ನುಗ್ಗಿದ ಹಾಗೆ ನುಗ್ಗಿ ಒಂಟಿ ಹೆಣ್ಣೆ ಜೊತೆಗೆ ಅಲ್ಲದ ರೀತಿಯಿಂದ ವರ್ತಿಸ್ತಾ ಇದ್ದೀರಲ್ಲ, ನಿಮ್ಮ ಹೆಸರೇನು? ನನ್ನ ಹೆಸರು ನನ್ನ ಹೆಸರು इंग्लिश नेम टू हिंदी में नाम से जमीनकार. ಇನ್ನು ನಮ್ಮ ಮಾತೃಭಾಷೆಯಾದ ಕನ್ನಡದಲ್ಲಿ ಸ್ವಚ್ಛಂದವಾಗಿ ಹೇಳಬೇಕೆಂದರೆ ರಾಜ್ ಏ ಗಂಗಾ, ಏನೆಂದೆ? ಯಾರು ನಾನು? ನಾನು ಈ ಊರಿನ ಗರ್ಭ ಶ್ರೀಮಂತ, ಜಯರಾಜನ ಆಪ್ತ ಸ್ನೇಹಿತ. ಇನ್ನು ನಿನ್ನಂತ ಒಂಟಿಯಾದ ರಸ ತುಂಬಿದ ಹೆಣ್ಣಿನ ವಾಸನೆಗೆ ಮನಸೋತು ಬಂದಿರುವ ರಸಿಕನ.
ಸುಖ ಸವಿಯಬೇಕೆಂದು ನನ್ನ ಮನಸ್ಸು ಹುಚ್ಚನಂತೆ ಹೇಳಿಕೊಂಡು ಬಂದಿದೆ. ಅದು ತಪ್ಪಾಡಲೇ? ಹಲೋ ಮಿಸ್ಟರ್, ನಿನ್ನ ತಪ್ಪಲ್ಲ ಕಣೋ. ಆದ್ರೆ ಬೀದಿಗೆ ಹೋಗೋ ನಾಯಿ ಹಾಗೆ ಚಪ್ಪಲ ತೀರ್ಸ್ಕೊಳ್ಳೋಕೆ ಬಾಯ್ ಬಿಡ್ತಾ ಇದೆಯಲ್ಲ, ಅದು ತಪ್ಪು. ಒಂದು ತಿಳ್ಕೊ, ಒಂಟಿ ಹೆಣ್ಣು ಇವಳಿಗಾರು ಕೇಳೋ ದಿಕ್ಕು ಅಂತ ತಿಳಿದು ನೀನೇನಾದ್ರೂ ಮೈ ಮೇಲೆ ಬಂದಿದ್ಯಾ ಆದ್ರೆ ನೋಡಿದ ಜನ ಸುಮ್ಮನಿರಲ್ಲ, ಚಪ್ಪಲಿಂದ ಹೊಡಿತಾರೆ. ಹುಚ್ಚು ಎಣ್ಣೆ ನೋಡುವ ಈ ಜನಗಳು ಎದ್ದು ಬಂದು ಚಪ್ಪಲಿಯಿಂದ ಹೊಡೆಯುವ ಕಾಲವಲ್ಲ ಇದು. ಇದು ಕಲಿಯುಗ. ಈ ಕಲಿಯುಗದಲ್ಲಿ ಕೊಂಡರು ಕಾಣುವ ಹಾಗೆ ನಟಿಸುವ ನರಸತ್ತನ ಮಾರ್ಗಗಳ ಕಾಲವಿದೆ. ಒಂದಾಗ ನಿನ್ನ ಈ ಎಚ್ಚರಿಕೆ ಮಾತುಗಳಿಂದ ಎದರಿ ಹೋಗೋಣೆಂದು ತಿಳಿಯೋ ಹುಚ್ಚು ಎಣ್ಣೆ. ನನ್ನ ಮೈಯಲ್ಲಿ ಉರಿಯುತ್ತಿರುವ ಪ್ರೇಮ ವಿರಹದ ಅಗ್ನಿಗೆ ಮತ್ತಷ್ಟು ಕಿಚ್ಚು ಹಾಕಬೇಡ. ಎಚ್ಚೆದೆಯಿಂದ ಈ ನಿನ್ನ ಉಪ್ಪು ತಗ್ಗುಗಳ ಯೌವನ ಜೊತೆ ಕಾಮಲೀಲೆ ಆಡಬೇಕೆಂಬುದು ಈ ಪೃಥ್ವಿರಾಜನ ಹೆಬ್ಬಯಕೆ. ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಅಂತ ತಿಳಿದುಕೋ. ಏನು ಹೆಣ್ಣು ಅಂದ್ರೆ ನಿಮ್ಮಂತ ಶ್ರೀಮಂತರು ಹೆಣ್ಣನ್ನ ಕಾಮದ ಗೊಂಬೆಯನ್ನಾಗಿಸಿಕೊಂಡಿದ್ದೀರೇನು? ಹೆಣ್ಣಿನ ಮಹತ್ವನ ಏನು ಅಂತ ಅರಿಯದ ಮೂಢ. ಹೆಣ್ಣು ಒಲೆದರೆ ನಾರಿ, ಮುನಿದರೆ ಮಹಾಮಾರಿ. ನಿನ್ನಂಥವನ ಪಾಲಿಗೆ ಮಾರಿ ನಾನು. ಹುಚ್ಚ ಗಂಡಸೆ, ಸರಿಯಾಚೆ. ದೂರ ಸರಿಯಾಚೆ. ಏ ಗಂಗಾ, ಸಿಕ್ಕ ಹಣ್ಣನ್ನು ಮೇಲಕ್ಕೆಸುವಷ್ಟು ಬಣ್ಣನಲ್ಲ ಏ ಪೃಥ್ವಿರಾಜ್. ಸಿಕ್ಕಿರುವ ಈ ಹಣ್ಣನ್ನು ಮನವಂದಂತೆ ಕಚ್ಚಿ ಕಚ್ಚಿ ತಿನ್ನಬೇಕೆಂಬುದು ಏ ಪ್ರಳಯಾಂತಕನ ಹಂಬಲದ ಆಟ. ಹಂಬಲದ ಹಠ. ಲೇ ಮೂರ್ಖ, ನೀನು ಕಚ್ಚಿ ಕಚ್ಚಿ ತಿನ್ನೋಕೆ ಬೀದಿಲಿ ಬೆಳೆದ ಹಣ್ಣಲ್ವೋ ಇದು? ಮಾನವಂತರ ಮನೆತನದಲ್ಲಿ ಬಾಳಿ ಬೆಳಗಿದೆ ಹೆಣ್ಣು ಇದು. ಹೆಣ್ಣನ್ನ ಕಚ್ಚಿ ತಿಂತೀನಿ ಅಂತ ಬಂದ್ರೆ ಹಚ್ಚುವ ಬಾಯಲ್ಲಿರುವ ಒಂದೊಂದು ಹಲ್ಲನ್ನ ನಿನ್ನ ಕಿತ್ತಿ ನೆಲಕ್ಕೆ ಕೆಡವ್ಯಾರ ನನ್ನ ಮಾವಂದಿರು. ಮಾನವಂತರ ಮನೆತನದ ಹೆಣ್ಣು. ಏ ಗಂಗಾ, ಮಾನವಂತರ ಮನೆತನದ ಹೆಣ್ಣುಗಳೇ ಮಾಡಬಾರದ ಕೆಲಸವನ್ನು ಮಾಡುತ್ತಿರುವಾಗ ಈ ಕಲಿಯುಗದಲ್ಲಿ ನಿನ್ನದೇನು ಮಹಾ. ಮನೆಯಲ್ಲಿ ಕಾಲೇಜಿಗೆ ಹೋಗುತ್ತೇನೆಂದು ಸುಳ್ಳು ಹೇಳಿ ಸಿಟಿಗೆ ಹೋಗಿ ಅಲ್ಲಿ ಪ್ರಿಯಕರನ ಜೊತೆ ಸಿನಿಮಾ ಥಿಯೇಟರು, ಹೋಟೆಲ್ಲು, ಪಾರ್ಕು, ಲಾಡ್ಜುಗಳಿಗೆ ತಿರುಗಾಡಿ ಚಕ್ಕಂದ ಓಡಿ ಬಂದು ಹೆತ್ತ ತಂದೆ ತಾಯಿಗಳ ಕಂಡ ಕನಸುಗಳನ್ನೆಳೆದು ನುಚ್ಚು ನೂರು ಮಾಡಿ ಆ ಪ್ರೀತಿ ಎಂಬ ಮಾಯಾಬಲೆಯಲ್ಲಿ ಸಿಕ್ಕಾಕಿಕೊಂಡು ಮನೆತನದ ಮಾನ ಮರ್ಯಾದೆಯನ್ನು ಗಾಳಿಗೆ ತೂರಿ ಆ ಪ್ರಿಯಕರನ
ಕಂಡವರಿಗೆ ಸೆರಗು ಹಾಸೋಕೆ ನಾನು ಬೀದಿಲಿದ್ದ ಸೂಳೆ ಅಲ್ವೋ? ಗರತಿ, ನಿಜ ಗರತಿ ಭಾರತಿ ಹೆಣ್ಣು ನಾನು. ಗಂಗಾ, ಶ್ರೀರಾಮನಂತ ಗಂಡ ಮನೆಯಲ್ಲಿದ್ದರು ಮತ್ತೊಬ್ಬ ಮಿಣ್ಣನಿಗೆ ಸೆರಗು ಹಾಸಿ ಗರ್ಭವತಿಯಾಗಿ ಬಂದು ಗಂಡನಿಗೆ ಗರ್ಭ ನಿಂತಿದೆ ಎಂದು ಇಡೀ ಊರಿಗೆಲ್ಲ ಊಟ ಹಾಕಿಸುವ ಗೆಳತಿಯರ ಸೋಗಿನ ಬಂಡ ಗಂಡೆಯರಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ಎಂದಾಗ ನೀನು ಗೆಳತಿಯಾದರೇನು ಸೂಳೆಯಾದರೇನು, ಒಟ್ಟಿನಲ್ಲಿ ಈ ನಿನ್ನ ಯೌವನದ ಮಡಿಲಲ್ಲಿ ಆನಂದ ಪಡೆಯಬೇಕೆಂಬುದು ಈ ಪೃಥ್ವಿರಾಜನ ಮಹಾದಾಸೆ. ಸರಿಯಾಚೆ, ನೀಚ, ಅದೆಂದಿಗೂ ಸಾಧ್ಯ ಇಲ್ಲ ಕಣೋ. ನೀನು ಮಾಡುವ ಈ ಹೇಸಿ ಕೃತ್ಯ ಆ ನನ್ನ ಬಸವೇಶ್ವರನ ಕರ್ಣ ಪಟಲಗಳಿಗೆ ಬೀಳದೆ ಇರುತ್ತೇನೋ? ಖಂಡಿತವಾಗಿಯೂ ಆ ನನ್ನ ಭಗವಂತ ಯಾವುದಾದ್ರೂ ಒಂದು ರೂಪವನ್ನ ತಾಳಿ ನನಗೋಸ್ಕರ ಅಂತ ಯಾವ್ದಾದ್ರೂ ಯುಗ ಪುರುಷನನ್ನ ಮಾನ ಕಾಪಾಡೋಕೆ ಕಳಿಸ್ತಾನೆ ಕಣೋ. ಆ ನಂಬಿಕೆ ನನಗಿದೆ. ಎಲ್ಲಿರುವನೇ ನಿನ್ನ ದೇವರು? ಆ ಗುಡಿಯಲ್ಲಿ ಕಲ್ಲಲ್ಲಿ ಕಲ್ಲಾಗಿ ಕುಳಿತಿರುವನು ಆ ನಿನ್ನ ದೇವರು. ಒಂದಾಗ ಆ ನಿನ್ನ ದೇವರು ಕಳಿಸಿಕೊಡುವ ಜಾಗ ಇದಲ್ಲಾಡಲೇ. ನಿನ್ನ ಇಂಥ ದೊಡ್ಡ ಬೆದರಿಕೆಗೆಲ್ಲ ಎದುರುವನಲ್ಲ ಏ ಪೃಥ್ವಿರಾಜ್, ನೆನೆಸಿಕೋ ಆ ನಿನ್ನ ದೇವರನ್ನ. ಈಗ ಇಲ್ಲಿ ನಡೆಯುವುದು ನಿನ್ನ ಶೀಲಹರಣ. ಕಮಾಂಡಲೇ ಕಮಾ. ರೈ ಮಿಸ್ಟರ್, ನಿಲ್ಲಿಸಿ ನಿಮ್ಮ ದುಶ್ಯಾಸನ ಅಟ್ಟಹಾಸದ ಕೆಲಸವನ್ನು. ಹಿಂದೆ ಮಹಾತ್ಮ ಗಾಂಧೀಜಿ ಏನು ಹೇಳಿದ್ದಾರೆ ಗೊತ್ತಾ? ಮಧ್ಯರಾತ್ರಿಯಲ್ಲಿ ಯಾವುದೇ ಭಯ ಭೀತಿ ಇಲ್ಲದೆ ಸ್ವತಂತ್ರವಾಗಿ ಹೆಣ್ಣು ತಿರುಗಿ ಮನೆಗೆ ಬಂದರೆ ಅಂದೇ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿತು ಎಂದು ಹೇಳಿದ್ದಾರೆ. ಆದರೆ ನಿಮ್ಮಂತ ಲಾಡನುಗಳು ಇಂದು ಹುಟ್ಟಿಕೊಂಡು ಗಾಂಧೀಜಿ ಕಂಡ ನವಭಾರತದ ಕನಸನ್ನು ನುಚ್ಚು ನೂರು ಮಾಡಲಿಕ್ಕೆ ಹೊರಟಿದ್ದಾರೆ. ನಿಮ್ಮಂತ ಭಂಡರು ಸೇರಿಕೊಂಡು ಒಮ್ಮೆಲೆ ಶಿವ ಪೂಜೆಯಲ್ಲಿ ಕರಡಿಯಂತೆ ಬಂದು ಬಾಯಿಗೆ ಬಂದಂತೆ ಮಾತನಾಡುತ್ತಿದೆಯಲ್ಲ. ಈ ನಿನ್ನ ಮಾತಿನ ಹಿತತತ್ವಗಳನ್ನು ಹಿಂಬಾಲಿಸುವವರು ಯಾರು ಇಲ್ಲ ಈ ಕಲಿಯುಗದಲ್ಲಿ. ಒಂದ ಮೇಲೆ ಸುಮ್ಮನೆ ಹೊರಟು ಹೋಗು ಇಲ್ಲಿಂದ. ಇಲ್ಲ ಅಂದ್ರೆ ಈ ಪೃಥ್ವಿರಾಜನನ್ನು ಎದುರು ಹಾಕಿಕೊಳ್ಳುವುದು, ಅಚ್ಚಿಗೆತ್ತ ಹಾವನ್ನು ಹಿಡಿಯುವುದು. ಏನು ಅಂದೆ? ಎಚ್ಚರ ಮಗನೇ. ಗೆದ್ದ ಹಾವು. ನಿನ್ನಂತ ರೊಚ್ಚಿಗೆದ್ದ ವಿಷ ಸರ್ಪವನ್ನು ನನ್ನ ಭರ್ಚಿಯಿಂದ ಹಿಡಿದು ಅದರ ಹಲ್ಲನ್ನು ಕಿತ್ತು ಈ ನನ್ನ ಪುಂಗಿಯ ನಾದಕ್ಕೆ ಹಾಗೆ ಆಟ ಆಡಿಸಬಲ್ಲ ಏ ಹಾವಾಡಿಗ. ಅಂದಾಗ ನ್ಯಾಯ ನೀತಿ ಧರ್ಮವನ್ನ ಹಾಲಲ್ಲಿ ತೊಳೆದು ಅಟ್ಟಹಾಸದಿಂದ ಮೆರೆಯುವ ನಿಮ್ಮಂತ ಭಂಡರನ್ನ ಮೆಟ್ಟಿ ನಿಲ್ಲುವ ಬೌದ್ಧರು ಗುಂಡು ಗಲ್ಲು ಹುಟ್ಟಿ ಬಂದಿರೋನು ಈ ಕಲಿಯುಗದಲ್ಲಿ ಕರ್ಣನಾಗೆ. ಕರ್ಣ ಒಂದು ಮಹಾಭಾರತದಲ್ಲಿ ನಾನೇ ವೀರಾದಿ ವೀರ ಶೂರಾದಿ ಶೂರನೆಂದು ಮೆರೆದಾಡಿ ಹೊರಗೆ ಕುರುಕ್ಷೇತ್ರ ರಣಭೂಮಿ
ಭೂಮಿಯಲ್ಲಿ ಮಧ್ಯಮ ಪಾಂಡವರ ಕೈಯಲ್ಲಿ ಹತನಾಗಿ ಕೌರವರನ್ನು ಗೆಲ್ಲಿಸಿಕೊಡಲಾಗದೆ ನೆಲ ಕಚ್ಚಿದ ಹಣ ಹೇಳಿ ಕರ್ಣ. ಇಂದು ಈ ಕಲಿಯುಗದಲ್ಲಿ ಈ ಪೃಥ್ವಿರಾಜನ ಸೇಡಿಗೆ ಸಿಲುಕಲು ಸಿದ್ಧ ನನಗೆ ಬಂದಿರುವೆಯೋ? ಸುಮ್ಮನೆ ಈ ಪೃಥ್ವಿರಾಜನ ಸೇಡಿನ ಹೊಡೆತಕ್ಕೆ ಸಿಕ್ಕು ಸಾಯಬೇಡ, ನಿನಗೆ ಜೀವದಾನ ನೀಡುವೆ. ಏಡಿನ ಕಿಡಿ ಬೆಂಕಿ ಬಿರುಗಾಳಿ ಬಿಸಿ ಭೂಮಿ ಸಿಡಿಲು ಕೋಲ್ ಮಿಂಚಿ ಅರ್ಭಟಿಸಿ ಬಂದರು ಬಿಡದ ಈ ನನ್ನ ಹಠದ ಶೇಡಿನ ಕಿಡಿಯಲ್ಲಿ ಸಿಕ್ಕು ಸತ್ತು ಹೋಗೋದಕ್ಕಿಂತ ಮುಂಚಿತವಾಗಿ ಇಲ್ಲಿಂದ ಹೊರಟು ಹೋಗು. ಏನು ಅಲ್ಲದೆ ಮಂಗಳಂತೆ ವ್ಯಂಗರಾಗಿ ಮಾತನಾಡಿದರೆ ಕ್ಷಣಾರ್ಧದಲ್ಲಿ ಹಾರಿ ಹೋಗುವುದು ಈ ಕರ್ಣನ ಕೈಯಿಂದ. ಮಾತುಗಳನ್ನಾಡಿ ಅಪಾಯದ ಅಡಿಪಾಯದಲ್ಲಿ ಸಿಕ್ಕಾಕಿಕೊಂಡು ಮೂರ್ಖನಾಗಬೇಡ. ಏ ಹುಚ್ಚು ಕರ್ಣ, ಇಂದಿನ ಈ ಪೃಥ್ವಿರಾಜನ ಕಾಮಕ್ಕೆ ಸೀಮೆ ಎಣ್ಣೆಯನ್ನು ಮತ್ತಷ್ಟು ಸುರಿದೆಯಾಗಲೇ ಆ ವಿರಹದ ಜ್ವಾಲೆಯಿಂದ ಸುಟ್ಟುಕೊಂಡು ಈಗಿನಾಗಿಂತೆ ಎಳೆಯುವ ಹಾಗೆ ನಾ ಮಾಡದೆ ಹೋದರೆ ಇವನು ಪ್ರಳಯಾಂತಕನೇ ಅಲ್ಲ. ಲೇ ಗಂಗಾ, ಇವನು ಹೂ ಅಂದ್ರೆ ಪ್ರೇಮಿ, ಹೂ ಅಂದ್ರೆ ಕಾಮಿ. ಲೇ ಗಂಗಾ, ಈ ಪೃಥ್ವಿರಾಜನ ರತಿ ನೀನಾದರೆ ನೀ ಕಾಣುವೆ ಕೈಲಾಸ, ಇಲ್ಲವಾದರೆ ನೀ ಕಾಣುವೆ ಬರೀ ವನವಾಸ. ಎಚ್ಚರ! ಗಂಗಾ ಮಾತಿ ಅಂತಾರೆ, ಎನ್ನನ್ನ ಪ್ರಕೃತಿ ದೇವಿ ಅಂತಾರೆ. ಇನ್ನೊಂದು ಸಾರಿ ಹೆಣ್ಣಿಗೆ ನೀನು ಏನಾದರೂ ಮಾತನಾಡಿದರೆ ನಿನ್ನ ದೇಹವನ್ನು ಇಬ್ಬಾಗ ಮಾಡಿ ನಮ್ಮೂರ ಅಗಸಿಯ ಬಾಗಿಲಿಗೆ ನೇತು ಹಾಕಿ ಬಿಡುವೆ. ಹೋಗು ಹೋಗು ಪೃಥ್ವಿರಾಜ್, ಹೋಗು. ಮುಂದೆ ನೀ ಮಾಡುವ ಅನ್ಯಾಯ ಅಕ್ರಮಗಳಿಗೆ ಅಡ್ಡಗೋಡೆಯಾಗಿ ನಿಂತು ನೀ ಮಾಡುವ ಕೆಲಸಕ್ಕೆ ಧರ್ಮದ ಶಿಕ್ಷಣ ಕೊಟ್ಟಾಗಲೇ ಈ ನನ್ನ ಮನಸ್ಸಿಗೆ ನೆಮ್ಮದಿ ಸಿಗುವುದು. ಹಾ ನೋಡಿ, ನೀವ್ಯಾಂತ ಗೊತ್ತಿಲ್ಲ, ಆದ್ರೆ ಸಮಯಕ್ಕೆ ಸರಿಯಾಗಿ ದೇವರಾಗ ನನ್ನ ಮಾನ ಕಾಪಾಡಿದ್ರಿ. ನಿಮ್ಮ ಉಪಕಾರವನ್ನ ನಾನು ಯಾವ ಎದ್ದೇಳಮ್ಮ. ಹೌದು, ಎಲ್ಲವೂ ದೈವೈಕ್ಯ. ಹೌದು, ಯಾರವನು? ಅವನೇ ನಿನ್ನ ಮೇಲೆ ಬಲಾತ್ಕಾರಕ್ಕೆ ಆಸೆ ಪಡ್ತಾನೆ. ಅವನೊಬ್ಬ ಪಾಪಿ. ಈ ಊರಿನಲ್ಲಿ ಜಯರಾಜ್ ಅಂತ ಮನುಷ್ಯನಿದ್ದಾನೆ. ಅವನ ಗೆಳೆಯನು, ಅವನ ಆಪ್ತ ಸ್ನೇಹಿತ ಆದ ಇವನು ಒಂಟಿ ಹೆಣ್ಣು ಬೀದಿಯಲ್ಲಿ ಸಿಕ್ಕರೆ ಸಾಕು ಅವಳ ಮಾನಶೀಲವನ್ನ ಹಾಳು ಮಾಡಿ ಅವಳ ಸಾವಿಗೆ ಕಾರಣವಾಗ್ತಾನೆ. ನಾಳೆ ಅವಳು ಸತ್ತು ಹೋದ್ಮೇಲೆ ಇನ್ಸ್ಪೆಕ್ಟರ್ ಏನಾದ್ರು ಬಂದು ಇವನ ಮೇಲೆ ಅರೆಸ್ಟ್ ಮಾಡಿದ್ರೆ ರಾಜಕೀಯ ಬಲದಿಂದ, ಹಣದ ಬಲದಿಂದ ಹೇಗೋ ಪಾರಾಗಿ ಹೊರಗೆ ಬಂದ್ಬಿಡ್ತಾನೆ. ಇವನಿಗೆ ಇದೆಲ್ಲ ಸಹಜವಾಗಿ ಬಿಟ್ಟಿದೆ. ಆ ಪಾಪಿ ಕಣ್ಣಿಗೆ ಯಾವತ್ತು ಬೆಳೆದರೂ ನಾನು ಇವತ್ತು ಅವನ ಕಣ್ಣಿಗೆ ಬೆಳೆದ್ಬಿಟ್ಟೆ. ದೇವರ ಹಾಗೆ ನೀವು ಬಂದ್ರೆ ನನ್ನ ಮಾನ ಕಾಪಾಡಿಕೊಳ್ಳಿ. ಲೇ ಪೃಥ್ವಿರಾಜ್, ಜಯರಾಜ್, ಈ ಊರಿಗೆ ಕಾಲಿಡುವ ಪ್ರಥಮದಲ್ಲಿ ನೀವು ನನಗೆ ವೈರಿಗಳಾಗಿ ಅಖಾಡಕ್ಕಿಳಿದಿದ್ದೀರಿ. ಇದೇ ವೈರಿ ತಳದಿಂದಲೇ ನಾನು ನಿಮ್ಮನ್ನು ಕಾನೂನಿನ ಕೈಗೆ ಒಪ್ಪಿಸದಿದ್ದರೆ ಕಲಿಯುಗದ ಕರ್ಣನೇ ಇವನ
ಮಿಸ್ಟರ್, ಏನ್ ಯೋಚನೆ ಮಾಡ್ತಾ ಇದ್ದೀರಾ? ನೋಡಮ್ಮ, ಹುಚ್ಚು ನಾಯಿಗಳು ನಮ್ಮನ್ನು ಅಟ್ಟಿಸಿಕೊಂಡು ಬಂದಾಗ ಅವುಗಳಿಗೆ ನಾವು ಹೆದರಿ ಓಡಿ ಹೋದರೆ ಅವುಗಳ ಪೌರುಷ ಹೆಚ್ಚಾಗುತ್ತದೆ. ಆದರೆ ಅಂತ ಹುಚ್ಚು ನಾಯಿಗಳನ್ನು ಬೆನ್ನಟ್ಟಿ ನಾವು ಓಡಿಸಿದಾಗ ಅವು ನಮಗೆ ಹೆದರಿ ಓಡಿ ಹೋಗುತ್ತವೆ. ಅದೇ ಈ ಕಲಿಯುಗದ ನಿಯಮಮ್ಮ. ಹಾ, ಅದೇ ತಾವ್ ಯಾರು ಅಂತ ಗೊತ್ತಾಗ್ಲಿಲ್ಲ. ನಿಮ್ಮನ್ನ ನೋಡ್ತಾ ಇರೋದು ಈ ಊರಿನಲ್ಲಿ ಮೊದಲನೇ ಸಲ. ತಾವ್ಯಾರು? ತಮ್ಮ ಹೆಸರೇನು? ತಾವೆಲ್ಲಿರ್ತೀರಾ? ನಾನು ಯಾರು ಎಂಬುದೇ ನನಗೆ ಗುರುತಿಲ್ಲ. ನಾನು ಯಾರು ಎಂಬುದು ನನಗೆ ಗುರುತಾಗಬೇಕಾದರೆ ಆಳ ಸಮುದ್ರದಲ್ಲಿ ಅಡಗಿಟ್ಟ ಸತ್ಯವನ್ನು ಸಮಯ ನೋಡಿ ಈ ಸಮಾಜಕ್ಕೆ ನಾನು ತಿಳಿಸಿದಾಗಲೇ ನಾನು ಯಾರು ಎಂಬುದು ಈ ಸಮಾಜಕ್ಕೆ ಗುರುತಾಗುತ್ತದೆ. ಇವ್ರಾಡೋ ಮಾತು ತುಂಬಾ ವಿಚಿತ್ರವಾಗಿದೆಯಲ್ಲ. ಚಚೆ, ಇಲ್ಲಿ ಬಹಳ ಸಮಯ ನಿಲ್ಲೋದು ಸರಿಯಿಲ್ಲ. ನೋಡಿ, ನೀವು ಮಾಡಿದ ಉಪಕಾರ ನಾನು ಯಾವತ್ತೂ ಮರೆಯೋದಿಲ್ಲ. ನಾನಿನ್ನು ಬರ್ತೀನಿ. ಆಯ್ತು, ಹೋಗಿ ಬರಮ್ಮ. ಅರ್ಥ ಅನರ್ಥಗಳ ಮಧ್ಯೆ ವ್ಯಕ್ತವಾಗುವ ಸಮಯವನ್ನು ಉಪಯೋಗಿಸಿಕೊಂಡು ಸಾರ್ಥಕ ವಿಚಾರವನ್ನು ಸಮಯ ಸಾಧಿಸಿ ಸಮಾಜಕ್ಕೆ ನಾನು ತಿಳಿಸಿದಾಗಲೇ ನನ್ನ ಮನಸ್ಸಿಗೆ ನೆಮ್ಮದಿ ಸಿಗುವುದು. ಲೇ ಜಯರಾಜ್, ಬಡವರಿಂದ ದೋಚಿದ ಹಣದ ಮಪ್ಪಿನ ಕೊಪ್ಪಿನಲ್ಲಿ ಮೆರೆದಿರುವ ನಿಮ್ಮ ದುರಹಂಕಾರದ ದರ್ಪವನ್ನು ಬೆನ್ನಟ್ಟಿದ ಬೇಟೆಗಾರ ಈ ಕರ್ಣ. ಲೇ ಜಯರಾಜ್, ಆಸ್ತಿ ಆಶೆಗೋಸ್ಕರ ನನ್ನ ಹೆತ್ತ ತಂದೆ ತಾಯಿ ತಮ್ಮಂದಿರನ್ನು ಕೊಲೆ ಮಾಡಿ ಕಾನೂನಿನ ಕಣ್ಣಿಗೆ ಮಣ್ಣೆರಚಿ ಬದುಕುತ್ತಿರುವ ನಿಮ್ಮನ್ನು ಇಂಚಾಗಿ ಕಡೆದು ಆ ನಿಮ್ಮ ಕೆಟ್ಟ ಶರೀರವನ್ನು ನರಿ ನಾಯಿಗೆ ಹಂದಿಗಳಿಗೆ ಆಹಾರವಾಗಿ ಹಚ್ಚಿದಾಗಲೇ ಈ ನನ್ನ ಮನಸ್ಸಿಗೆ ನೆಮ್ಮದಿ ಸಿಗುವುದು. ಬರ್ತೇನೆ ಮಕ್ಕಳ, ಬರ್ತೇನೆ. ಏನಿದು? ಅಣ್ಣ ಹಾಗೂ ಗಂಗಾ ಬರ್ತೇನೆಂದು ಹೇಳಿದರು. ಇಷ್ಟೊತ್ತಾದರೂ ಏಕೆ ಬರಲಿಲ್ಲ? ತಡಿ, ಇದೊಂದು ಸ್ವಲ್ಪ ಒಡ್ಡು ಹಾಕಿ ಬಿಡೋಣ, ಅಷ್ಟೊತ್ತಿಗೆ ಬರಬಹುದು. ಹಲೋ ಮಿಸ್ಟರ್, ಇಲ್ಲಿ ಶ್ರೀಮಂತ ಸಾಹುಕಾರರ ಎಲ್ಲಿ ಬರುತ್ತೆ? ಏನು ಏನು ಜೈರಾಜ್ ಸಾವುಕಾರ ಹೊಲನ? ಇದೇ ನಮ್ಮ ಬಾಜು ಇದೆಯಲ್ಲ, 300 ಎಕರೆ ಜಮೀನು. ಏ ಶಂಕರ್, ಏನೋ ನೀನಿಲ್ಲಿ? ಇದೇನಿದು ನಿನ್ನ ವೇಷ? ಉಟ್ರು, ಈ ಲಪಾಟಿ, ಸಲಿಕೆ, ಇದೆಲ್ಲ ಏನು? ಏಯ್ ಶೀಲಾ, ಏನೇ ನೀನು ನಮ್ಮೂರಲ್ಲಿ? ಅಬ್ಬಾ, ಇದು ಕನಸು ನನಸು ಒಂದು ಅರ್ಥವಾಗುತ್ತಿಲ್ವೇ? ಹೌದು, ಇದೇ ನಮ್ಮೂರು. ಈ ಊರ ಸಾಹುಕಾರಿದ್ದಾರಲ್ಲ, ಅವರೇ ನಮ್ಮಣ್ಣ. ಹೌದು, ನೀನಿಲ್ಲಿ? ನನ್ನದು ಇದೇ ಊರು ಶೀಲಾ. ಇದು ನಮ್ಮ ಹೊಲಾನೆ. ಇದು ನಮ್ಮ ಹೊಲಾನೆ. ಅಣ್ಣ ಅತ್ತೆಗೆ ಬರ್ತೇನೆಂದು ಹೇಳಿದರು, ಅದಕ್ಕೆ ಕೆಲಸ ಮಾಡುತ್ತಿದ್ದೆ. ಹಬ್ಬ, ಎಂತ ಆಶ್ಚರ್ಯ ನೋಡಿದ್ಯಾ? ನಮ್ಮಿಬ್ಬರದು ಒಂದೇ ಊರು, ಆದ್ರೆ ಗೊತ್ತೇ ಆಗ್ಲಿಲ್ಲ. ಆದ್ರೆ ನಮ್ಮಿಬ್ಬರ ಪ್ರೀತಿ ಮುರಿದೇ ಬಿಡ್ತು ಅನ್ನೋ ಅಷ್ಟರಲ್ಲಿ ಮತ್ತೆ ನಮ್ಮಿಬ್ಬರ ಪ್ರೀತಿ ಶುರುವಾಯ್ತು. ಐ ಲವ್ ಯು ಶಂಕರ್, ಐ ಲವ್ ಯು. ಇನ್ನು ಮುಂದೆ ಈ ಪ್ರೀತಿ ಮುಂದುವರಿಯಲ್ಲ ಶೀಲಾ. ಯಾಕೆ ಶಂಕರ್? ನಮ್ಮಿಬ್ಬರ ಪ್ರೀತಿಯ ಬಗ್ಗೆ ನಾವೇನೇನು ಕನಸು ಕಾಣ್ತಾ ಇದ್ದೀವಿ ಅದು ನಿಮಗೆ ಗೊತ್ತು ತಾನೇ? ಕನಸು ಕಟ್ಟಿಕೊಂಡಿದ್ದೆವು ನಿಜ. ಆದರೆ ಅಂದು ನೀನು ಯಾರು ಅಂತ ನನಗೆ ಗೊತ್ತಿರಲಿಲ್ಲ, ನಾನು ಯಾರು ಅಂತ ನಿನಗೆ ಗೊತ್ತಿರಲಿಲ್ಲ. ಆ ನಿಸರ್ಗವೇ ನಮ್ಮಿಬ್ಬರ ಪ್ರೇಮಕ್ಕೆ ಮಿಲನ ಹಾಡಿತು. ಆ ನಿಸರ್ಗವೇ ನಮ್ಮ ಪ್ರೇಮಕ್ಕೆ ಮಿಲನ ಹಾಡಿತು. ಆದರೆ ಇಂದು ಶ್ರೀಮಂತರ ಮನೆಯ ಸುಕನ್ಯಾಮಣಿ ನೀನು, ಮೇಲಾಗಿ ಈ ಊರಿನ ಯುವರಾಣಿ. ಅರಮನೆಯಲ್ಲಿ ಕಾಲ ಕಳೆಯಬೇಕಾದ ನೀನು ಈ ಬಡವನ ಗುಡಿಸಲಿಗೆ ಯಾಕೆ ಬರುವೆ ಹೇಳು ಶೀಲಾ? ಇದು ಸಾಧ್ಯವಿಲ್ಲ ಶೀಲಾ, ಸಾಧ್ಯವಿಲ್ಲ. ಅದು ಹೇಳಿ ಶಂಕರ್,
ಆಗುದಿಲ್ಲವಂತ ನೇರವಾಗಿ ಹೇಳ್ತಾ ಇದ್ಯಾ? ನಾವು ಮುಂಚೆಯಲ್ಲಿ ಸಿಟಿಯಲ್ಲಿ ಹೇಗಿದ್ದೆವು ಹಾಗೆ ಇದು ಬಿಡೋಣ. ಈ ಶ್ರೀಮಂತಿಕೆ, ಈ ಅಹಂಕಾರ ಇದ್ಯಾವುದು ಬೇಡ. ನಿಲ್ಲಿಸಿಲ್ಲ. ನಾನೊಬ್ಬ ಬಡ ರೈತನ ತಮ್ಮ, ಮೇಲಾಗಿ ನೌಕರಿಯೂ ಇಲ್ಲ. ಬಡವರ ಮನೆಯಲ್ಲಿ ಹಿಂಡಿ ರೊಟ್ಟಿ ತಿಂದು ಬದುಕುವ ಜನ ನಾವು. ಸಿರಿ ಸಂಪತ್ತಿಗೆಯಲ್ಲಿ ಬೆಳೆದ ನಿನ್ನನ್ನು ಈ ನರಕಕ್ಕೆ ತಂದು ಹಾಕಿದರೆ ಆ ಪಾಪ ನನ್ನನ್ನು ತಟ್ಟದೆ ಬಿಟ್ಟಿದೆ. ಇದೀಗ ತಾನೇ ನಮ್ಮಿಬ್ಬರ ಬಿಕಾಂ ಮುಗ್ದಿದೆ. ಹೇಗೂ ನೌಕರಿ ಸಿಕ್ಕ ಮೇಲೆ ನಾನ್ ಮೇಲು ನೀನು ಕೀಳು ಅಂತ ಇದ್ಯಾವುದೂ ಇರುವುದಿಲ್ಲ. ಏನಂತ? ಆದ್ರೂ ನಿಮ್ಮನ್ನ ಈ ನಮ್ಮಿಬ್ಬರ ಪ್ರೇಮಕ್ಕೆ ಬೆಲೆ ಕೊಡ್ತಾನೆಂಬುದನ್ನು ಮೊದಲು ನೀನರಿ. ನೋಡು, ಮೊದಲೇ ನಿಮ್ಮನ್ನ ಹಣವಿಲ್ಲದವರನ್ನು ಕೀಳಾಗಿ ನೋಡುವ ಮನುಷ್ಯ. ವಿಚಾರ ಮಾಡು. ಅದನ್ನೆಲ್ಲ ನಾನು ನೋಡ್ಕೊಳ್ತೀನಿ. ಈ ನಿಸರ್ಗದ ಮಡಿಲಲ್ಲಿ ನಾವಿಬ್ರು ಸೇರಿ ಹಾಡಿಕೊಂಡು ಆಗಲಿ ವಾಚಿಲ್ಲ. ಪ್ರೇಮವೇ ಪ್ರೇಮವೇ ಪ್ರೀತಿಯಾದಾಗಲಿ ಹೃದಯದ ಭಾವವೇ ಜೀವದ ಬಂಧವೇ ನಮ್ಮೊಂದರಾಗಲಿ ಹಾಡಿನಲ್ಲಿ ಹಂಸವೇ ಪ್ರೇಮವೇ ಪ್ರೇಮವೇ ಪ್ರೀತಿಯ ರಾಗವೇ ಹೃದಯದ ಭಾವವೇ ಜೀವದ ಬಂಧವೇ ಧಾನಿಗೆ ಚಂದ ತಾವರೆ ನೀರಿಗೆ ಚಂದ ತಾವರೆ ಕೆನ್ನೆಯ ಚೆಲುವೆ ಜೊತೆ ಇರಲು ನೀನು ಚಂದ ಶ್ರೀಮತಿಯು ನಗುತ್ತಿರಲು ಹಾಲು ಸೇನಿಗೆ ಪ್ರೇಮವೇ ಪ್ರೇಮವೇ
ನನ್ನ ದಾರಿ ತರ್ತಾರೆ. ನಾನಿನ್ನು ಬಂದೆ. ನೋಡಿಸಿಲ್ಲ ಇಂಗು ತಿಂದ ಮಂಗನಂಗಾದೀತು ನಮ್ಮ ಬಾಳು. ಸ್ವಲ್ಪ ವಿಚಾರ ಮಾಡಿ ಕಾಲಿಡು. ಯಾಕಂದರೆ ಬಹಳ ಸಿಟ್ಟಿನವ ನಮ್ಮಣ್ಣ ಅರ್ಜುನ, ಅದರಲ್ಲೂ ಬಹಳ ಸಿಟ್ಟಿನವ ನಿಮ್ಮಣ್ಣ ಜಯರಾಜ್. ಹೀಗಿದ್ದಾಗ ಇವರಿಬ್ಬರ ಮಧ್ಯೆ ನಮ್ಮ ಜೀವನ ಹಸಿದ ಹುಲಿಗೆ ಬಲಿಯಾದ ಕುರಿಯಂತಾಗುವುದು ಬೇಡ. ನಮ್ಮಿಬ್ಬರ ಜೀವನ ಅದರ ಬಗ್ಗೆ ನೀವೇನು ಯೋಚಿಸಬೇಡಿ. ಮೊದಲು ನಿಮ್ಮ ಅಣ್ಣನವ್ರ ಕಡೆ ಮಾತ್ರ ವಿಚಾರ ಮಾಡಿ. ಅದನ್ನೆಲ್ಲ ನಾನು ನೋಡ್ಕೊಳ್ತೀನಿ. ನಾನಿನ್ ಬರ್ತೀನಿ. ಶೀಲ ನನ್ನ ಸತಿಯಾಗಿ ಬರುವುದನ್ನು ಒಪ್ಪುವರೇ ನನ್ನ ಮನೆಯಲ್ಲಿ. ಅದರಲ್ಲೂ ನನ್ನಗಿಂತ ದೊಡ್ಡಣ್ಣನಾದ ಅರ್ಜುನನ ಮದುವೆಗೆ ಮುಂಚೆ ನನ್ನ ಮದುವೆಗೆ ಒಪ್ಪುವನ ಆ ನನ್ನ ದೊಡ್ಡಣ್ಣ. ಹೀಗಿದ್ದಾಗ ನನ್ನ ಪ್ರೀತಿಯ ವಿಷಯವನ್ನು ಹೇಗೆ ತಿಳಿಸಲಿ? ಇರಲಿ, ಸಮಯ ನೋಡಿ ತಿಳಿಸಿದರಾಗಿ. ಸಮಯ ಏನಪ್ಪ ನಿನ್ನ ಲೀಲೆ, ನಿನ್ನ ಅರಿತವರಲ್ಲ ಈ ಜಗತ್ತಿನಲ್ಲಿ. ಹೇ ದೇವ, ಸುಡು ಬೆಂಕಿ ಬ್ರಹ್ಮಾಂಡವನ ಎದೆಯಲ್ಲಿಟ್ಟುಕೊಂಡು ಬದುಕುವುದಾಗಿದೆ ನನ್ನ ಬಾಳು. ಬೆಳೆದು ನಿಂತಿರುವ ನನ್ನ ತಮ್ಮ ಅರ್ಜುನಿಗೆ ನನ್ನ ಅಕ್ಕನ ಮಗಳಾದ ಗಂಗಮ್ಮನ್ನು ಕೊಟ್ಟು ಮದುವೆ ಮಾಡಬೇಕು. ಇನ್ನು ನನ್ನ ಕಿರಿಯ ತಮ್ಮ ಶಂಕರನಿಗೆ ಎಲ್ಲಾದರೂ ಬಡವರ ಮನೆ ಹೆಣ್ಣು ತೆಗೆದು ಇಬ್ಬರ ಮದುವೆ ಮಾಡಬೇಕು. ಏನು ಒಬ್ಬರೇ ನಿಂತು ಏನೋ ಯೋಚನೆ ಮಾಡ್ತಾ ಇದ್ರಲ್ಲ, ಏನು ಚಿಂತೆ ಮಾಡ್ತಾ ಇದ್ರ ಬಾಬಾ? ಇನ್ನಾರದಮ್ಮ, ನಿನ್ನ ಮದುವೆ ವಿಚಾರಣೆ ಮಾಡುತ್ತಾ ನಿಂತಿದ್ದೆ. ನನ್ನ ಮನೆ ನಂದ ದೀಪ ಬೆಳಗು ನಿನ್ನದಮ್ಮ. ಅಂದ್ರೆ ಏನ್ ಬಾಬಾ, ನನ್ನನ್ನ ಈ ಮನೆ ಸೊಸೆಯನ್ನಾಗಿ ಮಾಡ್ಕೊಳ್ತಾರ ಬಾಬಾ? ತಂದೆ ತಾಯಿ ಇಲ್ಲದ ಅನಾಥಿಯಾದ ನನ್ನನ್ನ ಇಲ್ಲಿವರೆಗೂ ಎಷ್ಟೊಂದು ಪ್ರೀತಿ ಮಮತೆಯಿಂದ ಜೋಪಾನ ಮಾಡಿದ್ರ. ಈಗ ಮತ್ತೆ ಈ ಮನೆಗೆ ನನ್ನ ಸೊಸೆಯನ್ನಾಗಿ ಕಟ್ತರ್ತಾ ಇದ್ದಾರೆ. ನಿಜವಾಗ್ಲೂ ಮಾವ, ನೀವು ಮಾಡಿದ್ರೆ ಈ ಕಾರ್ಯ ನನ್ನ ಪುಣ್ಯ ಅನ್ನಿಸ್ತಾ ಇದೆ. ನೀವು ನನ್ನ ಪಾಲಿನ ದೇವರು ಮಾವ. ಸಿರೆಂಜಿಯಾಗಿ ಬಾಳು ಗಂಗಮ್ಮ. ಹುಟ್ಟಿದ ಮನುಷ್ಯ ಕೆಟ್ಟದ್ದನ್ನು ಮಾಡುವಂತ ಯಾವ ಧರ್ಮವನ್ನು ಯಾವ ಜಾತಿಯನ್ನು ಉಲ್ಲೇಖನ ಮಾಡಿಲ್ಲಮ್ಮ ಆ ದೇವರು. ಅಂತದೊಳಗ ಮಾಡಿದ ಪಾಪಕ್ಕೆ ಮನವೇ ಸಾಕ್ಷಿ, ತೋಡಿದ ಭಾವನೆಗೆ ಜನವೇ ಸಾಕ್ಷಿ ಅನ್ನುವಾಗೆ ನ್ಯಾಯ ನೀತಿ ಧರ್ಮ ನಮ್ಮಂಥವರಾದರೂ ಎತ್ತಿ ಹಿಡಿಯಬೇಕಮ್ಮ, ಎತ್ತಿ ಹಿಡಿಯಬೇಕು. ಆವಾಗ ಭಾರವಾದ ಪಾಪಕ್ಕೆ ಘೋರವಾದ ಶಿಕ್ಷೆನ ಆ ಭಗವಂತ ಕೊಟ್ಟೇ ಕೊಡ್ತಾನೆ ನೋಡಿ. ಎಷ್ಟೇ ಕಷ್ಟ ಬಂದರೂ ಕಾಲ ಬರುವವರೆಗೂ ನಾವು ಕಾಯಬೇಕು ಅಷ್ಟೇ. ನಿಜವಮ್ಮ ನಿನ್ನ ಮಾತು. ಸಿಡಿಲಿಗೆ ಹೆದರಿ ಗುಡಿಗೆ ನುಗ್ಗಿದರೆ ಕಣ್ಣು ತಲೆ ಮೇಲೆ ಜಾರಿ ಬಿದ್ದಂತೆ. ಅಂದಾಗ ಬಾರದು ಬಪ್ಪದು ತಪ್ಪಿತ ಎನ್ನುವ ಹಿರಿಯರ ವಾಣಿಯಂತೆ ಬಂದಿದ್ದು ಅನುಭವಿಸಲೇಬೇಕಮ್ಮ, ಬಂದಿದ್ದು ಅನುಭವಿಸಲೇಬೇಕು. ಹಾ ಗಂಗಮ್ಮ, ನನ್ನ ತಮ್ಮ ಅರ್ಜುನ ನಿನಗೆ ಒಪ್ಪಿಗೆ ತಾನೇ? ಇದೇನ್ ಮಾಮ ಒಪ್ಪಿಗೆನ ಅಂತ ಕೇಳ್ತಾ ಇದ್ದೀರಾ? ಹೂವಿನ ಜೊತೆ ನಾನು ಕೂಡ ಸ್ವರ್ಗ ಸೇರಿದಂತೆ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲು ಅಂತ ಭೂತಾಯಿ ಮಗನಾಗಲು ನನ್ನ ಮಾವನ ಕೈ ಹಿಡಿಬೇಕಾದ್ರೆ ನಾನು ಅದೆಷ್ಟೋ ಜನ್ಮದ ಪುಣ್ಯ ಮಾಡಿರ್ಬೇಕು ಮಾವ. ಒಳ್ಳೆಯ ಗಂಡನಾದ್ರೆ ಒಡವೆನೇ ಬೇಡ, ತುಸುರಾಗಿ ಹಿಟ್ಟಾದ್ರೆ ಅನ್ನವನೇ ಬೇಡ ಅನ್ನುವ ಒಳ್ಳೆಯ ಗುಣಮ್ಮ ನಿನ್ನದು. ನಾರಿ ಇಲ್ಲದ ಮನೆ ಇಲ್ಲ, ಕೆರೆ ಇಲ್ಲದ ಊರಿಲ್ಲ. ಹಂತಿಂತ ಬಂದ ನಮ್ಮ ಮನೆಗೆ ಬಂಗಾರದ ಕಳಸಮ್ಮ ನೀನು, ಬಂಗಾರದ ಕಳಸ. ನಿಜ ಮಾವ. ಮಾವ, ನಾನು ಅವರ ಕೈ ಹಿಡಿಬೇಕಾದ್ರೆ ಪುಣ್ಯ ಮಾಡಿದ್ದೆ ಅಂತ ಕಾಣುತ್ತೆ ನೋಡಿ. ಗಂಡನ ಮಾತನ್ನು ಪಾಲಿಸಿ ನಡಿಬೇಕಾದ್ದು ಸತಿಯಾದವಳ ಧರ್ಮ, ಪತಿಯ ಧರ್ಮದಲ್ಲಿ ಪಾಲ್ಗೊಳ್ಬೇಕಾದ್ದು ಸತಿಯಾದವಳ ಧರ್ಮ. ಹಾಗೆ ನಾನು ಕೂಡ ಅವರ ಕೈ ಹಿಡಿದು ಗರತಿಯಾಗಿ ಬಾಳ್ತೀನಿ ಮಾವ. ಈ ಮಾತು ಸತ್ಯ. ಶಾಣವರನ್ನ ಲೆಕ್ಕದಲ್ಲಿ ನೋಡು, ಮಾನವಂತರ ಮನೆ ಹೆಣ್ಣಿನ ನಡತೆಯಲ್ಲಿ ನೋಡು ಅಂತ ಹೇಳಿದ್ದಾರೆ ದೊಡ್ಡವರು. ಮಾವಿನ ಮರದಲ್ಲಿ ಮಾವಿನ ಮರವೇ ಹುಟ್ಟುತ್ತೇವೆ ನಾ, ಬೇವಿನ ಮರವಲ್ಲ ಅಂತ ತೋರಿಸಿಕೊಟ್ಟಮ್ಮ, ತೋರಿಸಿಕೊಟ್ಟೆ. ಮಾವ
ಹಾಗೂ ನೋಡಿ ಶಂಕರ್ ಮಾವ ಬಂದೇ ಬಿಟ್ರು. ಏನೋ ಗಣ ವಿಚಾರ ಮಾತಾಡುವಂತೆ ಕಾಣುತ್ತದೆ. ಏನದು? ಶಂಕರ್, ನಿನ್ನ ಮದುವೆ ವಿಚಾರ ಮಾಡುತ್ತಾ ನಿಂತಿದ್ದೇನೆ. ನಿನಗೊಂದು ಬಡವರ ಮಣ್ಣು ಹೆಣ್ಣು ತೆಗೆದು ಮದುವೆ ಮಾಡಬೇಕೆಂದುಕೊಂಡಿದ್ದೇನೆ. ಅದಕ್ಕೆ ನಿನ್ನ ಒಪ್ಪಿಗೆ ಏನು? ಅಣ್ಣ, ಬಡವರು ಬಡವರೆಂದು ಬೆಚ್ಚಿ ಬೀಳುವಂತೆ ಮಾತುಗಳನ್ನಾಡಿ ಯಾಕೆ ಚುಚ್ಚಿ ಕೊಲ್ಲುತ್ತಿದ್ದೀರಣ್ಣ? ಶ್ರೀಮಂತರ ಹೆಣ್ಣು ಮಕ್ಕಳನ್ನು ಮದುವೆಯಾಗಬಾರದೆಂದು ನಿಯಮವಿದೆಯಾ, ಇಲ್ಲ ಕಾನೂನವಿದೆಯಾ? ಶಂಕರ್, ಶ್ರೀಮಂತರು ಆನೆ ಕಟ್ಟುದು, ಬಡವ ತಾಳು ಕಟ್ಟುದು ಎರಡು ಸಮನಲ್ಲಪ್ಪ. ಹೀಗಿರುವಾಗ ಆಕಾಶಕ್ಕೆ ಏನಿ ಹಾಕಿದರೆ ಬೆಂಕಿಗೆ ಮುತ್ತು ಕೋರು ನಮ್ಮಿಂದ ಸಾಧ್ಯವೇನು? ಅದಕ್ಕೆ ದೊಡ್ಡವರು ಹೇಳಿದ್ದಾರೆ, ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ. ಅಣ್ಣ, ಈ ನಿಮ್ಮ ಮಾತನ್ನು ಕೇಳಿ ನಾನು ಮೂರ್ಖನಾಗಲಾರೆ. ಅದಕ್ಕಾಗಿ ನನ್ನ ಮದುವೆಯ ವಿಚಾರದಲ್ಲಿ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೇನೆ. ಈ ಊರಿನ ಜಯರಾಜನ ತಂಗಿ ಶೀಲ ಇರುವಳಲ್ಲ, ಅವಳ ನಾನು ಕಾಲೇಜಿನಲ್ಲಿ ಪ್ರೀತಿಸುತ್ತಿದ್ದೆವು. ಆದರೆ ಈಗ ನಾವಿಬ್ಬರು ಮದುವೆ ಮಾಡಿಕೊಳ್ಳಬೇಕೆಂದು ನಿರ್ಧಾರ ಮಾಡಿದ್ದೇವೆ. ಶಂಕರ್, ಶಂಕರ್, ಗೆಳೆತನದ ಗುಣದಲ್ಲಿ ಬೆಳೆತನ ನೋಡಬೇಕು ವಿನ ಶ್ರೀಮಂತಿಕೆಯಿಂದಲ್ಲಪ್ಪ. ತಾಮ್ರದ ದುಡ್ಡಿಗೆ ಆಶೆ ಪಟ್ಟರೆ ತಾಯಿ ಮಕ್ಕಳನ್ನೇ ಬೇರೆ ಮಾಡುತ್ತು ಅನ್ನೋದು ಮಾತ್ರ ಮರೆಯಬೇಡ. ಏನಾಗಿದೆ ಈ ಮನೆಯಲ್ಲಿ? ಯಾಕೆ ಈ ರೋಷ ಆವೇಶದ ಮಾತುಗಳು? ಮಾವ, ಅದು ಅದು ನಿಮ್ಮಿಬ್ಬರಿಗೆ ಮದುವೆ ಮಾಡಬೇಕೆಂದು ಕೊಂಡಿದ್ದೇನೆ. ತಾಯಿಲ್ಲದ ನನ್ನ ಅಕ್ಕನ ಮಗಳಾದ ಗಂಗಮ್ಮನನ್ನು ನಿನಗೆ ಮದುವೆ ಮಾಡಬೇಕೆಂದು ಕೊಂಡಿದ್ದೇನೆ. ಅದಕ್ಕೆ ನಿನ್ನ ಒಪ್ಪಿಗೆ ಏನು? ಅಣ್ಣ, ಇದೇ ನಿನ್ನ ಮಾತು. ತಾಯಿಲ್ಲದ ತಪ್ಪಲಿಗಳನ್ನು ಸಾಕಿಸಲು ಇದೆ ನಿನ್ನ ಮುಂದೆ ನಿಂತು ಒಪ್ಪಿಗೆ ಕೊಡುವಷ್ಟು ದೊಡ್ಡವನಲ್ಲ ಈ ನಿನ್ನ ತಮ್ಮ. ಅಣ್ಣ, ಹತ್ಯವ ಕೊಟ್ಟ ಅಮೃತಕ್ಕಿಂತ ಹೆತ್ತವ ಕೊಟ್ಟ ಅಂಬಲಿಲೇಸೋಣ ಈ ನಿನ್ನ ತಮ್ಮ. ನೀನು ಇಂಥವಳನ್ನೇ ತೋರಿಸಿ ಅವಳಿಗೆ ತಾಳಿ ಕಟ್ಟು ಅಂದರೆ ಸಾಕು. ಕಣ್ಣು ಮುಚ್ಚಿ ತಾಳಿ ಕಟ್ಟುವೆ, ಇದರಲ್ಲಿ ಸಂದೇಹ ಬೇಡನ? ಸಾರ್ಥಕವಾಯಿತಪ್ಪ, ನಿನ್ನನ್ನು ತಮ್ಮನ ಪಡೆದ ನನ್ನ ಜನ್ಮ ಸಾರ್ಥಕವಾಯಿತು. ತುಂಬಿದ ಕೊಡ ಎಂದು ತುಳುಕುವುದನ್ನಂತ ತೋರಿಸಿಕೊಟ್ಟಪ್ಪ ಈ ಸಮಾಜದಲ್ಲಿರುವ ನನ್ನಂತ ಹಿರಿಯ ಅಣ್ಣಂದರಿಗೆ. ಶಂಕರ್, ನೋಡಿಕೋ ನಿನ್ನದಾದರೂ ನೋಡಿ ಕಲಿತುಕೋ. ಆವಾಗಲಾದರೂ ಬುದ್ಧಿ ಬರುತ್ತಿದೆಯೋ? ಬಾಬಾ, ಹೋಗ್ಲಿ ಬಿಡಿ, ನೀವ್ ಯಾಕೆ ಕೋಪ ಮಾಡ್ಕೊಳ್ತಾ ಇದ್ದೀರಾ? ಮಾವ ಅಂತದೇನ್ ಮಾಡಿದ್ದಾರೆ? ಮಾವ, ಹಿರಿಯರು ಒಂದು ಮಾತು ಹೇಳಿದ್ದಾರೆ ಗೊತ್ತಿಲ್ವೇನು? ಅರಸನ ಮಗಳಾದ್ರೂ ಪುರುಷನ ಸತಿ ಆಗ್ಲೇಬೇಕು ಅಂತ. ಮಾವ ಏನ್ ತಪ್ಪು ಮಾಡಿದ್ದಾರೆ? ಪ್ರೀತಿ ಮಾಡಿದ್ದಾರೆ, ಆದ್ರೆ ಏನು ಮಾವ ತಪ್ಪು? ಬಡವನ ಆಸೆ ಅತಿಗೇಡಿತ್ತು ಅಷ್ಟೇ. ಯಾಕಮ್ಮ, ಮನೆಗೆ ಬರುವ ಹೆಣ್ಣು ಮಾರಿ ಆಗಬಾರ್ದಮ್ಮ, ನಾರಿ ಆಗಬೇಕು. ಹೋಗ್ಲಿ ಬಿಡೋಣ. ಶಂಕರ್ ಎಷ್ಟೇ ಆದರೂ ನಮ್ಮಿಬ್ಬರಿಗೂ ಮುದ್ದಿನ ತಮ್ಮ ತಾನೇ. ಅವನು ಎಂತ ಹುಡುಗಿಯನ್ನೇ ಪ್ರೀತಿಸಿದರು ಅವಳನ್ನೇ ತಂದು ಮದುವೆ ಮಾಡಿದರಾಯ್ತು. ಅಣ್ಣ, ಪ್ರೀತಿ ಪ್ರೇಮ ಅನ್ನೋದು ಈ ಕಾಲದಲ್ಲಿ ಪ್ಯಾಷನ್ ಆಗಿ ಬಿಟ್ಟಿದೆ. ಶಂಕರ್, ಹೇಳಪ್ಪ, ಹುಡುಗಿ ಯಾರಂತ? ಹಾಗೆ ಹೇಳ್ತಾನಪ್ಪ ಅವನು ಪ್ರೀತಿಸುವ ಹುಡುಗಿ ಬೇರೆ ಅಲ್ಲ ಅರ್ಜುನ, ನಮ್ಮೂರಿನ ಜಮೀನ್ದಾರ್ ಜಯರಾಜನ ತಂಗಿ ಶಿಲಾಳಂತೆ. ಶಂಕರ್, ನಿನ್ನ ಪ್ರೀತಿ ಸಿರಿ ಸಂಪತ್ತಿನ ಭೋಗಕ್ಕೋ ಇಲ್ಲ ಬಡತನದಲ್ಲಿ ಇದ್ದೇನೆಂಬ ಭ್ರಮೆಗೋ? ಶಂಕರ್, ನೀನೇನಾದರೂ ಅಂತ ಕೆಟ್ಟ ವಿಷ ಸರ್ಪದ
ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ಅದನ್ನು ಬಿಟ್ಟು ನನ್ನ ಪ್ರಾಣವನ್ನಾದರೂ ಕೇಳು, ಕೊಡ್ತೀನಿ. ಇಲ್ಲ ಶ್ರೀಮಂತಿಕೆ ಹೆಣ್ಣೆ ಬೇಕೆಂದರೆ ಬೇರೆ ಯಾರಾದರೂ ಇದ್ದರೂ ಹೇಳು, ನನ್ನ ಸರ್ವ ಆಸ್ತಿಯನ್ನಾದರೂ ಮಾರಿ ಈ ಊರಲ್ಲಿ ಯಾರು ಮಾಡಿರದ ರೀತಿ ನಿನ್ನ ಮದುವೆ ಮಾಡುತ್ತೇನೆ. ಒಂದು ಮಾತೇತೀನಿ, ತಿಳಿದುಕೋ. ಅಕ್ಕರೆ ಇಲ್ಲದ ಉಪ್ಪರಿಗೆಗಿಂತ ಅಕ್ಕರೆ ಇರೋ ತಿಪ್ಪೆನೆ ಲೇಸು ಶಂಕರ್. ನೀನೇನಾದರೂ ಅಂತ ಹುಡುಗಾಟದ ಹುಡುಗಿಯನ್ನೇ ಮದುವೆ ಆದರೆ ಮುಂದೊಂದು ದಿನ ನಡು ನೀರಿನಲ್ಲಿ ಹೋಗು ಕೈ ಬಿಟ್ಟು ಹೋದಾಳು, ಎಚ್ಚರ. ನೋಡು ಶಂಕರ್, ಹಾ ಜಯರಾಜ್ ಮೊದಲೇ ಕೋರಿ ಜನ, ಕಂಡವರ ಮಕ್ಕಳು ಬಾವಿಗೆ ದೋಡಿ ನೆಲ ನೋಡು ಜನ ಅವರು. ಅಂತವರ ಎಂಬಲೆ ಸಂಬಂಧ ಬೆಳೆಸಿದರೆ ಕಾರಿನಲ್ಲಿ ಕರೆದುಕೊಂಡು ಹೋಗಿ ಕಾರಿಗೆ ಬಿಟ್ಟಂತಾಯ್ತಪ್ಪ ನಿನ್ನ ಬಾಳು. ಅಣ್ಣ, ಏನು ಮಾತಾಡುತ್ತಿರುವಿರಿ ಅಂತ ಗೊತ್ತಾ ನಿಮಗೆ? ನಾನೇನು ಶಾಲೆ ಕಲಿಯದ ಹಳ್ಳಿ ಗಮಾರನಲ್ಲ. ನಾನಪ್ಪ ವಿದ್ಯಾವಂತನೆಂಬುದನ್ನು ಮರೆಯಬೇಡಿರಿ. ಅಣ್ಣ, ಯಾಕಿನ್ನು ಅವಿದ್ಯಾವಂತರ ತರ ಮಾತಾಡುತ್ತಿರುವಿರಿ? ಮಾವ, ಏನ್ ಮಾತಾಡ್ತಾ ಇದೀಯಾ? ಯಾರದ ನಿಂತು ಏನು ಮಾತಾಡ್ತಾ ಇದೀಯ ಎಂಬ ಅರಿವಿದೆಯಾ ನಿನಗೆ? ನೋಡಮ್ಮ, ನನಗೆ ಅದೆಲ್ಲ ಗೊತ್ತಿಲ್ಲ. ನೋಡೋಣ, ನಾನು ಅವಳನ್ನೇ ಪ್ರೀತಿಸುವುದು, ಅವಳನ್ನೇ ಮದುವೆಯಾಗುವುದು ಅಷ್ಟೇ. ನೋಡಿದೆ ಅರ್ಜುನ ನಿನ್ನ ತಮ್ಮನ ಸೊಕ್ಕಿನ ಮಾತುಗಳನ್ನು. ಪ್ರೀತಿ ಹುಚ್ಚು ನೆತ್ತಿಗೇರಿಸಿಕೊಂಡು ಹಿರಿಯ ಎಂಬುದನ್ನು ಮರೆತು ಮಂಗನಂತೆ ಮಾತನಾಡುತ್ತಿದ್ದಾನೆ ನಿನ್ನ ನೆಚ್ಚಿನ ತಮ್ಮ. ಮಣ್ಣಿನಿಂದ ಕೌರವ ಕೆಟ್ಟ, ಹೆಣ್ಣಿನಿಂದ ರಾವಣ ಕೆಟ್ಟ ಅನ್ನುವ ಹಾಗೆ ಎಲ್ಲಿಗೆ ಹೋಗಿ ನಿಲ್ಲುತ್ತಿದೆಯೋ ಆ ದೇವರೇ ಬಲ್ಲ. ಅರ್ಜುನ, ಈ ಭಾರವನ್ನು ನಿನ್ನೆ ಮೇಲೆ ಹಾಕಿದ ನೀನೇ ಬಗೆಹರಿಸಪ್ಪ. ಆನೆ ಹೊತ್ತವನಿಗೆ ಹತ್ರ ಬಾಲ ಹೊರುವುದು ಕಷ್ಟವೇ? ಈ ನಿನ್ನ ತಮ್ಮ ಯಾರ ಮುಂದೆ ತಲೆ ಎತ್ತಿ ಬಾಳಬೇಕೆಂದುಕೊಂಡಿದ್ದನು, ಅವರ ಮುಂದೆ ತಲೆ ತಗ್ಗಿಸುವಂತಾಯಿತು ನನ್ನ ಜೀವನ. ಎಷ್ಟೋ ಬಡವರನ್ನು ಬಲಿ ತೆಗೆದುಕೊಂಡು ಹತ್ತೂರಿಗೆ ಅಮೀರನಾಗಿ ಮೆರೆಯುತ್ತಿರುವ ಸೊಕ್ಕಿನ ಶ್ರೀಮಂತರಿಗೆ ಮೆಕ್ಕಿದ ಹುಲಿಯಾಗಿ ಸ್ವಚ್ಛಂದವಾಗಿ ಹಣದ ಅಹಂಕಾರದಲ್ಲಿ ಹಾರಾಡುತ್ತಿರುವ ಅವನ ರೆಕ್ಕೆ ಪುಕ್ಕಗಳನ್ನು ಕತ್ತರಿಸಿ ಅವನಿಂದ ಅನ್ಯಾಯಕ್ಕೆ ಒಳಗಾದ ಜನರಿಂದ ಇದು ಅನ್ನಿಸಬೇಕೆಂದುಕೊಂಡಿದ್ದ ಈ ನಿನ್ನ ತಮ್ಮ ಅರ್ಜುನನಿಗೆ ಇನ್ನು ನನ್ನ ಸೋದರ ಶಂಕರ್ ಕೈ ಕಟ್ಟಿ ಹಾಕಿಬಿಟ್ಟು ನನ್ನ ಕೈ ಸಮಾಧಾನ ಮಾಡಿಕೋ ಅರ್ಜುನ, ಸಮಾಧಾನ ಮಾಡಿಕೊ. ಈಗ ನಾವು ಏನು ಹೇಳಿದ್ರು ಕೇಳುವ ಸ್ಥಿತಿಗೆ ಅವನಿಲ್ಲಪ್ಪ. ಹೆಣ್ಣು ಮುತ್ತು ಕೊಟ್ಟವಳು ಬಂದಾಗ ತುತ್ತು ಕೊಟ್ಟು ಬೆಳೆಸಿದವರು ಲೆಕ್ಕಿಕ್ಕಿಲ್ಲ ಅಂದ್ರೆ ನಿನ್ನ ಮಾತು ಹಾಗೆ ಕೇಳ್ತಾನಪ್ಪ. ಹೆಣ್ಣು ತೋಳನೆ ತೆಕ್ಕೆಲೆವಳು ಬಿದ್ದವನಿಗೆ ಬೋರ್ಗಲ್ಲಿನ ಮೇಲೆ ನೀರು ಸುರಿಯುವುದು ಎರಡೇ ಒಂದೇ. ಅದಕ್ಕೆ ಹಿರಿಯ ಹಣ್ಣನಿಗೆ ಹೊರೆ ತಪ್ಪಿದ್ದಲ್ಲ ಈ ಕಲಿಯುಗದಲ್ಲಿ. ಅಣ್ಣ, ಈ ನಿಮ್ಮ ಮೊಸಳೆ ಕಣ್ಣೀರಿಗೆ ಕರಗುವಣಲ್ಲ ಈ ಶಂಕರ್. ಮೊಸಳೆ ಕಣ್ಣೀರು ನೋಡಿದೆ ಅರ್ಜುನ, ಹೇಗೆ ಮಾತನಾಡಿ ಹೋದ ನಿನ್ನ ತಮ್ಮ. ಇಷ್ಟದಂತೆ ಆಗಲಿ ಅರ್ಜುನ, ನನ್ನದು ಸ್ವಲ್ಪ ಕೆಲಸವಿದೆ, ಬರುತ್ತೇನೆ. ಛೇ, ಎಂತ ಒಡ ಹುಟ್ಟಿದ ಸೋದರರು ನಾವು. ಒಂದೇ ಕರುಳು ಬಳಿಯಿಂದ ಬಂದರು ಸಹ ಅಣ್ಣನ ಮಾತಿಗೆ ಬೆಲೆ ಕೊಡದೆ ಹೋದನಲ್ಲ ಆ ನನ್ನ ನೆಚ್ಚಿನ ತಮ್ಮ ಶಂಕರ್. ಮಾವ, ಚಿಂತಿಸಬೇಡಿ, ಏನಾಗಬೇಕು ಅದು ಆಗಲೇಬೇಕು. ನೋಡಿ ಮಾವ, ಮಿಂಚಿ ಹೋದ ಮಾತಿಗೆ ಚಿಂತಿಸಿ ಫಲವೇನು ಎಂಬಂತೆ ಈಗಾಗಲೇ ಅವರು ಮನಸಾರೆ ಮೆಚ್ಚಿ ಪ್ರೀತಿಸಿದ್ದಾರೆ. ಯಾರು ಏನೇ ಹೇಳಿದ್ರು ಕೇಳುವ ಸ್ಥಿತಿಯಲ್ಲಿಲ್ಲ. ಆದಷ್ಟು ಬೇಗ ಅವರಿಬ್ಬರ ಮಂಗಲ ಕಾರ್ಯವನ್ನು ಮುಗಿಸ್ಬಿಟ್ರೆ ಅಲ್ಲಿಗೆ ಎಲ್ಲ ಒಳ್ಳೇದೇ ಆಗುತ್ತೆ. ಗಂಗಾ, ನಿನಗಿದ್ದಷ್ಟು ಬುದ್ಧಿ ನನ್ನ ತಮ್ಮ ಶಂಕರಿಗೆ ಇಲ್ಲವಲ್ಲ. ಹಾ, ಅದಿರ್ಲಿ. ಮದುವೆ ವಿಚಾರದಲ್ಲಿ ನನ್ನ ಅಣ್ಣನ ಮಾತಿಗೆ ನಿನ್ನ ಒಪ್ಪಿಗೆ? ಒಪ್ಪಿಗೆ ಅಂತ ಕೇಳ್ತಾರಲ್ಲ ಮಾವ, ಒಪ್ಪಿಗೆನೆ. ನಾನು ನಿಮಗೆ ಕತ್ತನ್ನು ಅರ್ಪಿಸಿ ನನ್ನ ಕಾಲಿಗೆ ನಿಮ್ಮ ಕೈಯಾರೆ ಮಾಂಗಲ್ಯ ಕಟ್ಟಿಸ್ಕೊಳ್ಬೇಕು ಅಂತ
ಸದಾ ಕಾಯ್ತಾ ಇರೋ ನಿಮ್ಮ ಚರಣ ದಾಸಿ ನಾನು ಮಾವ. ಎದ್ದೇಳು ಗಂಗಾ, ಎದ್ದೇಳು. ನಿನ್ನಂತ ಗುಣವತಿ ನನಗೆ ಸತಿಯಾಗಿ ಬರುವುದು ಅದು ನನ್ನ ತಂದೆ ತಾಯಿಗಳ ಪುಣ್ಯವೇ ಸರಿ. ಹಾ ಮಾವ, ಯಾವಾಗ ನಮ್ಮ ಮಂಗಲ ಕಾರ್ಯ ಮುಗೀತು ಅಂತ ನಾನು ಕಾಯ್ತಾ ಇದ್ದೀನಿ. ಬನ್ನಿ, ಒಳಗಡೆ ಬಿಸಿ ಬಿಸಿ ಅಡುಗೆ ಮಾಡಿದ್ದೀನಿ, ಒಟ್ಟಿಗೆ ಸೇರಿ ಊಟ ಮಾಡೋಣ. ಗಂಗಾ, ಈಗೇನಾದರೂ ಇದೇ ಸಂತೋಷದ ಸಮಯದಲ್ಲಿ ಏನು ಬೇಕು? ಒಂದು ಗೀತೆನಾದರೂ ಹಾಡಬಾರದೆ? ಆಗ್ಲಿ ಮಾವಯ್ಯ. ಸಾಗರ ಇಲ್ಲದು ಎಂದು Thank you.
ನೋಡ ಹಂಸಗಿ ಬನ್ನಿ ಮಾವ ಬಿಸಿ ಬಿಸಿಯ ಗಸಗಸ ಪಾಯಸ ಮಾಡ್ತೇನೆ ಕುಡಿಯೋದಂತೆ ಬೇಕು ಸಮಯ ನೋಡಿ ಕುಲಕರ್ಣಿ ಹತ್ರ ಹೇಳಿ ಕಳಿಸುವೆ. ನನ್ನ ಪಾತಿಯ ಏನು ಊರೈತ್ರಿಪ್ಪ, ಇದುವರೆಗೂ ಒಂದು ಚಂದನ ಹುಡುಗಿ ಬಂದು ಚೆಕ್ ಮಾಡಿಸ್ಕೊಲಿಲ್ಲ ನಮ್ಮ ಮಲ್ಲೇಶ್ ಮಾವನ ಮಗಳಂತಾರ. ಎಲ್ಲ ಬರೀ ಮುದುಕ್ಯಾರ ಬಂದು ಗಂಟು ಬೋತಾರ. ನಮ್ಮ ಕೆಂಪೂರ ಗಂಗಾಮನ ಅಂತಾರು, ನಮ್ಮ ಬಡ್ಲಿ ಪಾರಾಮನ ಅಂತಾರು, ನಮ್ಮ ದುಬ್ದಾಳ್ ಲಿಂಗಮ್ಮನ ಅಂತಾರು. ಡಾಕ್ಟರ ನಂದು ಇಲ್ಲಿ ಮುಟ್ಟಿ ನೋಡಂತ ಬಡ್ಲಿ ಪಾರಾಮ ಅಂತಾಳ. ಮತ್ತು ನಮ್ಮ ದುಬ್ದಾಳ್ ಲಿಂಗಮ್ಮ ಅಯ್ಯೋ ಡಾಕ್ಟರ ನಂದು ಇಲ್ಲಿ ಮುಟ್ಟಿ ನೋಡಂತಾಳ ಅಂತ ಗಂಟು ಬಿದ್ದ ಸ್ವಂತಕ್ಕೆ ಮಾಡ್ಸ್ಕೊಂಡು ಹೋಗ್ತಾರ್ರಿ. ಹೌದು, ಅಂಜಲಿ ಎಲ್ಲಿ ಹೋಗಿರ್ಬೇಕಂತನ ಏನ್ರಿ ಡಾಕ್ಟರ್ ಸಾಹೇಬ್ರ ನೀವು ಇಲ್ಲಿ ನೋಡ್ರಿ, ನಮ್ಮನ್ನ ಆಯ್ಕ್ ಅಂತೇಳಿ ಕರೆದು ಕಟ್ಟೋರಿಲ್ಲ, ಇನ್ನ ತುರಿಸಿ ಮೇವು ಹಾಕಾರಿಲ್ರಿ. ಹೌದು, ಮಣ್ಣು ಮಾಡಿಸ್ಕೊಂಡು ಹೋದವ್ರು ಹಿಂದೆ ಸಿಕ್ಕಿರಲ್ಲ, ಏನು ವಿಶೇಷ ಇರ್ಬೇಕಂತನ್ನ ಹೇಳ್ಬಾರ್ದ್ರಿ, ಅದನ್ನು ಹೇಳ್ಬಾರ್ದ್ರಿ. ಡಾಕ್ಟ್ರ ನನ್ನ ಜೀವನ ಸಾಕಾಗ್ತೈತೆ ನೋಡ್ರಿ. ನಾ ಮೊದಲ ಹೇಳಿನ್ರಿ ನೋವು ಆಗ್ತಂತೇಳಿ. ಯವ್ವ ಏನ್ರಿ ಅದು ಅಂತೀನಿ. ಅಲ್ರಿ ಒಮ್ಮೆ ಉಣದಿಸಿ ಇಂಜೆಕ್ಷನ್ ಮಾಡಿಸಿದ್ನ ಕಣ್ಣು ತೆಗೆದು ನೋಡ್ತೀನಿ. ನೀವು ಸೂಜಿ ಯಾವಾಗ ಹೊರಗೆ ತೆಗೆದ್ರಲ್ಲ ಅವಾಗ ರಕ್ತ ಬರಕ್ಕೆ ಚಾಲು ಆಗಿತ್ತು. ಎಲ್ಲಿ ರೊಟ್ಟಿ ಬಂದಿತ್ರಿ ಅಂತೀನಿ. ಅಲ್ರಿ, ನೀವು
ಇರುವಾಗ ದನ ಒದ್ದಾಡ್ದಂಗೆ ಒದ್ದಾಡಿ ಅದ್ರಾಗ ಬೇರೆ ಹೊಸ್ತ ಮಾಡಿಸಿದ್ರಲ್ಲ ರಗತ್ತು ಬಂದಿರ್ಬೇಕ್ರಿ ಅದ ರಕ್ತಷ್ಟ ಬಂದಿಲ್ರಿ ಡಾಕ್ಟರ್ ಸಾಹೇಬ್ರ. ರಕ್ತಿನ ಜೊತೆ ನಿನಗೆ ಎಣ್ಣೆನೂ ಹೊರಗೆ ಬಂದಿತ್ತು. ಎಣ್ಣೆ ಹೊರ ಬಂತ ನಾ ಕರೆಕ್ಟ್ ಆಗಿ ಮಿಗುವಣ ಜಾಗ ನೋಡಿ ಒಳಗೆ ಸುಚ್ಚಿ ಎಣ್ಣೆ ಬಿಟ್ಟಿದ್ದಲ್ಲ ಡಾಕ್ಟರ್ ಸಾಹೇಬ್ರ ಅಷ್ಟೊಂದು ಎಣ್ಣೆ ಬಿಟ್ಟು ಯಾಕೆ ಮಾಡ್ತೀರಿ? ನಮ್ಗ ತ್ರಾಸ ಆಗುತ್ತೆ. ನಿಮ್ಮಂತ ಹುಡುಗ್ಯಾರಿಗೆ ತ್ರಾಸ ಆಗ್ಬಾರ್ದು ಅಂತೇಳಿ ಕೈಯಾಗ ಗುಂಡನು ಯಾಡ ಕಬಕ್ರ ಬಾಯಿ ಇಟ್ಕೊಂಡ್ಬಿಡು. ಏನ್ರಿ ಡಾಕ್ಟರ್ ಸಾಹೇಬ್ರ ಗುಂಡನ ದುಂಡನ ಬಾಯಾಗ ಇಟ್ಕೊಂಡು? ಅದರಿ ಗುಂಡನು ನೋವು ಬಂದಾಗ ಎರಡು ಗುಳಿಗೆ ಕೈಯಾಗ ಕೊಟ್ಟಿತ್ತು ಕಬಕ್ರ ಇಟ್ಕೊಂಡು ಬಾಯ ನುಂಗಿರ ಅಂದ್ರೆ ನೋವು ಕಮ್ಮಿ ಆಕತ್ತೆ. ಅಯ್ಯೋ ಡಾಕ್ಟರ್ ಸಾಹೇಬ್ರ, ಇನ್ನು ಉದ್ದೊಂದೊಂದು ಕೊಟ್ಟಿರ್ತೇವಲ್ಲ ಬಾಯಾಗ ಇಟ್ಕೊಂಡು ಲಚ 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 ಸಿಕ್ಕಿರ ಸಿಕ್ಕಿದ್ರ ಸಮಾಧಾನ ಆಕತ್ರಿ. ಅಯ್ಯ ಅಯ್ಯ ಅಯ್ಯಯ್ಯೋ. ಅಲ್ರಿ ಡಾಕ್ಟರ್ ಸಾಹೇಬ್ರ, ನನ್ನ ಮ್ಯಾಗ ಇಷ್ಟು ನಿಮ್ ಪ್ರೀತಿ ಇಟ್ಟಿ ಎಂದಿಂದ ನಿಮ್ಗೆ ಡಾಕ್ಟರ್ ಅನ್ನಕ್ ಮನಸ್ಸಿಲ್ಲ ಮಾಮ. ಅಯ್ಯೋ ನನ್ನ ಚಿನ್ನ ಸಾಯಿ ಕುಡ್ಕನಿಗೆ ನಮ್ಮ ಮಲ್ಲೇಶ್ ಮಾವನ ಅಂಗಡಿಯಾಗಿಂದ ಒಂದು 90 ಪೆಟ್ಟು ತಂದು ಕೊಟ್ಟಂಗ ಏನ್ರಿ ಸತ್ತು ಮಾವಾರ ನಿಮ್ಮ ಮಾತಿನ ಅರ್ಥ? ಅದರಿ ಹಸದೊಟ್ಟಿಗೆ ಅಣ್ಣ ಕೊಟ್ಟಂಗ ಆತನ್ಯ ಈ ಜೀವಕ್ಕ ಅಂದ್ರಿ ನನಗೂ ಒಂದು ನಮೂನಿ ನೋನಿ ಒಂದು ನಮೂನಿ ಒಂದು ಮೋನಿ ಒಂದು ನಮೂನಿ ನಿನ್ನ ಮ್ಯಾಗ ಪ್ರೀತಿ ಶುರು ಆಗತೈತಿ. ಅಯ್ಯೋ ಅಯ್ಯಯ್ಯೋ ಮಾವ ಅಂತೀನಿ. ಸಿಟ್ಟಾಗ ಬ್ಯಾಡನಿ ಬಿಟ್ಟಾಗ ಬ್ಯಾಡನಿ ನನ್ನ ನಿನ್ನ ಪ್ರೀತಿ ಜೊತೆಯಾಗೈತಲೇ. ಸಾಹೇಬ್ರ, ಎಷ್ಟು ನನ್ನ ಮ್ಯಾಗ ನಿಂದಾಯ್ತು ಅನ್ಕೊಳಕ ಮತ್ತೇನ ಕೈ ಹಿಡದ ಜಾಡಿಸಿ ಹೋಗಿಬಾರ್ದೆ ಅಕ್ಕ ಅಂತೀನಿ. ಕಟ್ಟೆ ಕಟ್ಟೆಯ 20 ಬಿಸ್ಕಿಟ ಚಾಕಲೇಟ ಹೊರ್ತನ ಹೂವನ್ನ ಆಡಿ ಬಂತು ದಾನಿ ಆಟಾಡಿದ ಮ್ಯಾಲ ಬೇಕಾದ ನೀ ತಿನ್ನ ಚಾಕಲೇಟ ಹೊರ್ತನ ಹೂವನ್ನ ಚಾಕಲೇಟ ಹೊರ್ತನ ಹೂವನ್ನ ಆಡಿ ಬಂತು ದಾನಿ ಆಟಾಡಿದ ಮ್ಯಾಲ ಬೇಕಾದ ನೀ ತಿನ್ನ ಆಡಿ ಬಂತು ದಾನಿ ಆಟಾಡಿದ ಮ್ಯಾಲ ಬೇಕಾದ ನೀ ತಿನ್ನ ಕರ್ಕೊಂಡ ಹೋಗ್ತೇನೆ ಅಂಗೈಯಾಗ ಹಿಡಿದ ರಾಣಿ ಹಂಗ ಮುನ್ನ ಸಾಕುತ್ತೇನೆ ಬೇಕಾದ ಬೇಡ ಬಾಯ
ಗಂಟು ಬಿಸಿಗಿಂತ ಬೇರಿನ ಚಾಕಲೇಕ ಕೊಡ್ತಾನ ಹೂವನ್ನ ಆನೆ ಬಂತೊಂದು ಆನೆ ಆಟ ಆಡಿದ ಮ್ಯಾಲ ಬೇಕಾದ ನೀ ತಿನ್ನ ಚಪ್ಪಟ ಹೆಣ್ಮಲ ಶಿವ ಇಟ್ಟಣ ವಾರಿಗಲ್ಲಿ ನೋಡಿ ಮಾರಿ ತಿರ್ಸಿದಾಡ ನಿಸಿಮವನ್ನಮ್ಮ ಮತ್ತ ಕಲ್ಪಿಸಿದಾಡ ಪ್ರತಿ ಕಂತು ಬಿಸಿಗಿಂತ ಡೇರಿ ಮಿರ್ಕ ಚಕಲಿಕ ಕೊಡ್ತಾನ ಹೂವನ್ನ ಆನೆ ಬಂತೊಂದು ಆನೆ ಆಟ ಆಡಿದ ಮ್ಯಾಲ ಬೇಕಾದ ನೀ ತಿನ್ನ ಆನೆ ಬಂತೊಂದು ಆನೆ ಆಟ ಆಡಿದ ಮ್ಯಾಲ ಬೇಕಾದ ನೀ ತಿನ್ನ ಸಾಕಾತೋಯಪ್ಪ ಅಜ್ಜ ಬಂದಾನ ತಂಗಿ ಅಜ್ಜ ಬಂದಾನ ಅಜ್ಜ ಬಂದಾನ ತಂಗಿ ಅಜ್ಜ ಬಂದಾನ ಸ್ನಾನ ಮಾಡಿ ಸಜ್ಜಾಗಿ ದರ್ಶನ ಪಡೆಯೋಣ ಹಾಳಾಗಿ ಹೋಗಿದ್ದು ನೀ ಮೌನ ಕುಡಿಕ್ ಸಾಕಾತ ಲೇ ಮುಸ್ಲ ಅಲ್ಲಿ ಮಗನ ಏನಾದ್ರ ನೋಡ್ಲೇ ಇಲ್ಲ ಅಲ್ಲಿ ಪಿಟಿಗೆ ಬಿಡಕ್ಕೆ ಏನಾದ್ರ ನೋಡ್ರಿ ಅಲ್ಲಿ ಅಂದ್ರೆ ಹಂಗಾರ ನಮ್ಮ ಬುಧಾ ಪ್ರಕಾಶ್ ಮಾಯಣ್ಣವ್ರು ಅಡಿಗೆ ಮಾಡಕ್ ಕರ್ಕೊಂಡು ಹೋಗ್ಯಾನ ಉಳ್ಳಾಡಿ ಅಂತಕ್ಕ ಹಂಗೆ ನಾವು ಕರ್ಕೊಂಡು ಹೋಗೋದಿಲ್ಲ ಬಹುಶೇಖ ನಮ್ಮ ಕಟ್ಟಿ ಶೇಖರ್ ಮಾವ ಏನಾದ್ರು ಕರ್ಕೊಂಡು ಹೋಗ್ಬೇಕು ಕೇಳಿ ಕಡೆ ಹೋ ಒಂದಿಬ್ಬರು ಯಾರೋ ನಿಂತಾರಂದ್ರ ಕೇಳಿ ನೋಡೋಣ ಬಾಳ ಕೆಟ್ಟೋತ್ರಿ ಕಲಗಾಲ ನಾಲ್ಕು ಗಾಡಿ ಮಧ್ಯೆ ನಡಿ ಸಂಸಾರ ನಾಟ್ ನೋಡೋ ಬಸವನ ಗುಡಿ ಮುಂದೆ ನಿಂತಾವಲ್ರಿ ಅಪ್ಪ ಏ ಯಾರಿದ್ರಿ ತಮ್ಮ ಸ್ವಲ್ಪ ಸಾಯ್ ಸರಿ ಏ ಮಾರಯ್ಯ ಚಿಲ್ಲರಿಲ್ಲ ಮುಂದ್ಕೋಗ ಚಿಮ್ಕಿ ಮಾದೇವನ್ ಅಂತ ಹೇಳೋದು ಇರ್ಬೋದು ಇಸ್ಕೋಗ ಎದಕ್ ಗಂಟು ಬಿದ್ದಿರಿ ಬರೀ ಭಿಕ್ಷುಕ ಅಲ್ಲ ಮಗನ ಇವ ಚಿಲ್ಲರ್ ಮಗ ಅದಾನು ನನಗ ಚಿಲ್ಲರ್ ಹೋಗಲಿತ್ತಾನ ಇಲ್ಲಿ ಮಂಗ್ಯ ಹೊಡ್ರಿ ಸ್ವಲ್ಪ ದಾರಿ ಬಿಟ್ಟು ತಿಂದ್ರೆ ಹೊಕ್ಕೋನವ ಅಲ್ಮವ ಇವ ಅಲ್ಲ ನಮ್ಮ ಮಂಗ್ಯನ ಮಕ್ಕಳ ಅನ್ಕೋತ ಕುಂತ ನೋಡು ಏ ಯಾವಲೇವ ಸಿಕ್ಕ ಟೈಮ್ದಾಗ ನಾವು ಬಡ್ಲಿ ಇರಪ್ಪ ಮಾವನ ಸಂಧ್ಯಾ ಸಮಾಧಾನ ತಲೆ ಕೆಡಿಸ್ಬೇಡ ಹೋಗಿ ಮಾರ ಸುಮ್ಮ ಎಲ್ಲ ಮಕ್ಕರ್ಯ ಅದು ಕುಲಕರ್ಣಿ ಮುಂದೆ ಬಾಲ ಬಿಸ್ತೀರಿ ತಡ್ರಿ ನಿಮ್ಮನ್ನ ಮಾಡ್ತಾನ ಇಲ್ಲ ಪೊಲೀಸರು ಇದ್ರಲ್ವ ಬಾಂದ್ರಲೇ ಪೊಲೀಸರು ಬಾಂದ್ರ ಅಪ್ಪನ ಏನು ಮಾಡಿಲ್ ಪಪ್ಪ ನಿನ್ನ ನೆತ್ತಿ ಮಟ್ಟಾನಿ ತೆಗಿಯೋಳಿ ಮಾವ್ರ ಕೈ ತೆಗಿ ಓ ತೋ ನನ್ನ ಕಿಮ್ಮತ್ತ ನನ್ನ ಮಾನ ಮರದೆಲ್ಲ ಕಳೆದ ಬಿಟ್ಟಲ್ರಿ ಅಪ್ಪ ಐತೆ ಇದು ಬ್ಯಾರೆದಾರ ಮನೆಗೆ ಹತ್ತಿದ ಬೆಂಕಿ ಅಲ್ರಿ ಅಪ್ಪ ಈಗ ನಮ್ಮ ಮನೆಗೆ ಹತ್ತಿದ ಬೆಂಕಿ ಐತ್ರಿ ಏ ಡಾಕ್ಟ್ರ ಏನ ಡಾಕ್ಟ್ರು ನಮ್ಮ ಕುಳ್ಳಿ ಸುರೇಶ್ ಮಾವನ್ ಹಿಂದೂಸ್ತಾನ್ ಡಾಕ್ಟ್ರು ಆಮೇಲೆ ಬಂದು ಇನ್ನ 2 ದಿನ ಆಗಿಲ್ಲ ಸಣ್ಣಗ ನನ್ನ ಮಗಳಿಗೆ ಕಡ್ಡಿ ಗೀರೆ ಬಿಟ್ಟೆ ಮಗನ ತಪ್ಪು ತಿಳ್ಕೊಬೇಡ್ರಿ ಕುಲಕರ್ಣಿ ಅವ್ರ
ನಿಮ್ಮ ಮಗಳಿಗೆ ಹೊಟ್ಟಿ ಕೆಟ್ಟತ್ತ ಅಂತ ಹೇಳಿ ನಮ್ಮ ಹಡಗಲಿ ಭೀಮಪ್ಪನ ಸರ್ಕ್ ಹೋಗುದು ಬರುದು ಮಾಡಾಕತ್ತಿಲ್ಲ ಅದ್ರಾಗ ನಮ್ಮ ಶಿವಪ್ಪ ನೋಡಿ ಕಣ್ಣಿಗೆ ಚಕ್ರ ಬಂದು ಬಿದ್ದಿಳ. ಏ ಡಾಕ್ಟ್ರ, ಕುಲಕರ್ಣಿ ಮಗಳಿಗೆ ಕಣ್ಣಿಗೆ ಚಕ್ರ ಬಂದು ಬಿದ್ದತ್ತ ಅಂತ ಹೇಳ್ದ. ನಮಗೆ ಜೀವ ತಡಿಲಾರ್ಕ ಜೀವ ತಡಿಲಿಕ್ಕೆ ಅದ್ರಾ ಬೇರೆ ಮಣಿ ಕೊಟ್ಟ ದೇವ್ರು ನಿಮ್ಮ ಮಗಳಿಗೆ ತೊಂದರೆ ಆಗಿತ್ತು ಅಂತ ಹೇಳಿ ಎದ್ನು ಬಿದ್ನು ಅಂತ ಹೇಳಿ ಓದಿ ಬಂದು ಟ್ರೀಟ್ಮೆಂಟ್ ಕೊಡೋ ಅಷ್ಟ್ರಾಗ ಬಂದ್ರಿ ನೀವು. ಅನ್ಕೊಂಡ್ಲಿ ಮಗನಾನ ನನ್ನ ಮಗಳು ಅಪ್ರೆನ್ಸ್ ಅಂತ ಹೇಳ ಲೇ ಡಾಕ್ಟ್ರ ದೇವರಾಗಿ ಬಂದ ಈ ನನ್ನ ಮಗಳ ಬಟ್ಟಲ್ ಬ್ಯಾಂಡ್ ಬಂದತ್ತೆ ಓನ್ ಪಪ್ಪ ಓನ ಓ ಪಪ್ಪ ಅದು ಕಟ್ಟಿಗೆ ನಿಲ್ಸೋದೈತಿ ಅಲ್ಲಿ ಲೇ ಡಾಕ್ಟ್ರ ಹೇಳು ಅಲ್ಲಿ ಲೇ ಡಾಕ್ಟ್ರ ದೇವರಾಗಿ ಬಂದ ನನ್ನ ಮಗಳ ಜೀವ ಉಳಿಸಿದಪ್ಪ. ಒಂದಿಟ್ಟ ಈಕಿ ಚಂಡ್ ಇನ್ನೊಂದಿಟ್ಟ ನರ ಕಟ್ಟೈತೆ ಅದನ್ನ ಜೋಡಿಸ್ಲಿ ತಮ್ಮ, ನಿನಗೆ ಭಾಳ ಪುಣ್ಯ ಆತತ್ವ. ಕುಲಕರ್ಣಿಯವ್ರ ಚಂಡ ಬೆಳಕಾಗೋಡಕ್ಕೆ ಸರಿ ಆಕತ್ತೆ. ನಾವು ಜೀವ ಉಳಿಸೋದ ನಮ್ಮ ಕರ್ತವ್ಯ ಐತ್ರಿ. ನಗರಿ ಧಾರವಾಡ ಚಿಲ್ಲರ ಹುಡುಗಂಟ ಮೊದಲು ನನ್ನ ಪ್ರೀತಿಗೆ ಬೆಲೆಯ ಕೊಡಲಿ ಎಲಿಗೆ ಸುಣ್ಣ ಬೇಡಿ ಎಲ್ಲೋನ ಜಾತ್ರ್ಯಾಗ ಎಲಿಗೆ ಸುಣ್ಣ ಬೇಡಿ ಎಲ್ಲೋನ ಜಾತ್ರ್ಯಾಗ ಮತ್ತೇನ್ರಿ ಮಾವಾರ ಹಂದಿ ಮಗಳು ಕೂಡ ಅಲ್ಲಪ್ಪ ತಂದಿ ಮಗಳು ಕೂಡ ಇಬ್ಬರು ಏನು ವಾಕಿಂಗ್ ಬಂದಿದ್ರನ? ಹೌದು. ಅವ ಯಾರ ಕರ್ರ ನಲ್ವಿ ಹಾಕೊಂಡ ಗೊಂಜಾಳ ಹೊಲ್ದಾಗ ಬೆದರ್ ನಿಂದಿರಿಸಿದಂಗ ಆಗೈತಲ್ಲ, ಎಲ್ಲಿಂದ ತಂದು ಯಪ್ಪ ಇವನ? ಆತ್ಲೇ ತಮ್ಮ ಬಸ್ಯ ಮೊದಲೇನು ಹಂದಿ ಅಂದಲ್ಲ ತಪ್ಪಾತಾಳ ಮಾವ, ಏನೋ ಬಾಯ್ ಟೈಪ್ ಏನಿ
ಆತ್ಲೇ ನೀ ಕಚ್ಚಿದ್ಲಾಗ ಏನೋ ಸಾಮಾನು ಅರಿಯಾಡ್ಸ್ಬಿಟ್ಟು ಈ ಕಡೆ ಹೊಟ್ಟಿ ಕೋಡ್ ಹೊಡ್ಯಾರಂಗ. ಏ ಇಲ್ಲ ಮಾವ ಇದೊಂದು ಇಟ್ಟ ನಮ್ಮ ಮುಗಬಸ್ ಮಾದೇವನಲ್ಲ ಒಮ್ಮೆ ಸಿಂಗಲ್ ಒಮ್ಮೆ 3 ಪೀಸ್ ಹಾಕಿ ಕೊಟ್ಟ ನನ್ನ ಕಮ್ಮನ ಗಿರ್ನಿ ಮೋಟ್ರನ ಸುಟ್ಟು ಬಿಟ್ಟ. ಮತ್ತು ಅದ್ರಾಗ ಅವನಿಟ್ಟ ಆಫರ್ದಾಗ ಹಾಕೋ ಮುಂದೆ ಶಾಪ್ ಇಟ್ಟ ಬೆಂಡ್ ಆಗೈತಿ. ಅದನ್ನ ಸ್ವಲ್ಪ ರಿಪೇರಿ ಮಾಡಿಸ್ಕೊಂಡ್ ಬಂದ್ರ ಅಂತ ಹೇಳಿ ನಮ್ಮ ಸತ್ತಿಗಿರಿ ಮಿಸ್ತ್ರಿ ಅಂತ ಹೊಂಟಿದ್ ನೋಡು. ಏನ್ ಮಾಡುದೇ ಬಸ್ಯ ಸಾಂಡು ಬೀಸುದು ದಾಡ್ದು ಬೀಸುದು ಬೀಸಿ ಬೀಸಿ ಬೀಸ ಸುಟ್ಟಿರ್ಬೇಕಲ್ಲ ಅದ. ಯಪ್ಪ ಬೇಸುದೇನೋ ಸರಿ, ಇದು ಸಾಂದು ದಾಡು ಅಂತೇಳಿ ಅಟ್ಟು ಕಡಿಮೆ ದೀಪ ಇಟ್ಟ ಮಾತಾಡಕ್ ಹೋಗ್ಬಿಡಪ್ಪ. ಅಷ್ಟು ಗೊತ್ತಾಗಲ್ಲ ನಿಮ್ಮ ಅಪ್ಪ ನನಗೆ ಹೇಳಿದ್ದ. ಸಣ್ಣದಂದ್ರೆ ಜ್ವಾಳ, ಇನ್ನು ದೊಡ್ಡದಂದ್ರೆ ಗೊಂಜಾಳ. ಅಲ್ಪ ತೋಸ್ನಾಗಿಟ್ಟು ಮಾತಾಡಿದ್ರೆ ನನಗೆ ಎಲ್ಲಿ ಗೊತ್ತಾಗಬೇಕು. ಮೊದ್ಲು ನಾವು ಇನ್ನ ಸಣ್ಣ ಬಸ್ಸವ್ರ ಕರೆಂಟ್ ಇದ್ದಾಗ ಬೇವಿನ ಗಿಡ ಆ ಬಸವಣ್ಣವ್ರ ಗುಡಿ ಕಟ್ಟಿ ಆ ಪೂಲ್ ಕಟ್ಟಿ ಕುಂಡಿರ್ತೀರಿ. ಕರೆಂಟ್ ಹೋದಾಗ ಹೆಂಗ್ ಬೀಸ್ತೀರಿ? ಏ ಒಂದಲ್ಲ ಎರಡಲ್ಲ 10 ಎಲ್ಲ ಬಿಸ್ನೆಸ್ ನಂಗೆ ಗೊತ್ತವ. ಅಷ್ಟು ಸುಲಭ ತಿಳಿಬೇಡ ತಮ್ಮ. ಈ ಗಿರ್ನಿ ಬೀಸು ಬೈಸ್ಯಾನ ಜನರೇಟರ್ ಹಚ್ಚಿ ಚಲೋ ಮಾಡ್ತಾನ. ಅಲ್ಲಿ ಬಸ್ಯ ಒಂದಲ್ಲ ಎರಡಲ್ಲ 10 ಗೊಟ್ಟಿ ಬೇಸಿ 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 ನಮ್ಮ ಚಿಮಿಕಿ ಮಾದೇವನ್ ಇತ್ತರಂಗ ಆಗಿರ್ಬೇಕಲ್ಲ. ಏ ಎಲ್ಲ ಬರಾಬರ್ ಐತಿ ಮಾವ. ಶಾಪ್ ತಂದವ ನೀಟ್ ವಾಂಕ್ ಆಗೈತಿ. ಅದನ್ನ ಡಾಕ್ಟರ್ಗೆ ಹೋಗಿ ಶುದ್ಧ ಮಾಡಿಸ್ಕೊಂಡ್ ಬರ್ತಾನ. ಆತ್ಲೆ ತಮ್ಮ ನೀನು ಈ ನಮ್ಮನೆ ಬಿಸ್ಕೊಂತವ ಆದ್ರ 3 ತಿಂಗಳು ಬರೋ ಮಿಸೇಲ 3 ದಿನಾನು ಬರೋ ಲೇ ತಮ್ಮ. ಹೆಂಗ ಲೇಪ ಡಾಕ್ಟ್ರ? ನಿಮ್ ಮಾತ ಬರಾಬರ್ ಐತ್ರಿ. ಯಾಕಂದ್ರ ಸಿಕ್ಕದ ಬುಟ್ಟಿ ಬೀಸ್ 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 ಈ ಬಸ್ಯಾನ್ ಸಾಪ್ಟ ಹಿಂಗಿದ್ದ ಹಿಂಗಾಗೈತ್ರಿ. ನಿಮ್ ಮಾತ ಕರೆ ಐತಿ ಬಿಡ್ರಿ ಕುಲಕರ್ಣಿ ಅವ್ರ. ಲೇ ಮಾವ ನೋಡಾಕ ಚಂದದ ನೋಡ್ ನೌಕರಿ ಬೇರೆ ಐತಿ ಅಂತ ನಿನ್ನ ಮಗಳನ್ನ ಏನಾರ ಅವನ್ ಕೊಡುದು ಅಂದ್ರೆ ಮಾವ ಅನ್ನೋದು ಮರ್ತ ನೀನು ಹೆಣ ಹೋದ ಗ್ವಾಯಿನ ಗಿಡಕ್ಕೆ ಬಡದ ಆಮೇಲೆ ನಿನ್ನ ಮಗನ ಹಾರಿಸ್ಕೊಂಡು ಹೋಗ್ತಾನ. ಯಾಕೆ ಮಾವ ಬೆದ್ರ ಬಂದ್ ಗೊಂಬಿ ಹಂಗ ನಿಂತಲ್ಲ ಯಾಕೆ? ಯಾವ ಮಗಳ ಏನಪ್ಪ? ಇತ್ತಿತ್ಲಾಗ ನಿಮ್ಮ ಮಾವನ್ ಒಂದು ರೋಗ ಚಲೋ ಐತಿ ಗೊತ್ತಿಲ್ಲ ನಿನಗ? ಏನ ಅವ್ವ ಅಲ್ಲ ಯವ್ವ ಏನಪ್ಪ? ಒಂದು ರೋಗ ಚಲೋ ಆಗೈತಿ. ಸೆಟ್ಟೆವನ ಬ್ಯಾನ್, ಬಟ್ಟಲ ಬ್ಯಾನ್, ಗೋದಾಯಿ ಬ್ಯಾನ್, ಬಾಳೆ ತಿರುಗ ಬುಟ್ಟವನ ಬ್ಯಾನ್ ಚಾಲೋ ಆಗೈತಿ ಅವಾಗ. ಏ ಡಾಕ್ಟ್ರ ಹೇಳ್ರಿ ಕುಲಕರ್ಣಿ ಅವ್ರ. ಇವನ ದಪ್ಪ ಕೆಡಿ ಚೆಕ್ ಮಾಡ್ಲಿ ತಮ್ಮ. ಅದಕ್ಕೆ ಯಾಕೆ ಚಿಂತೆ ಮಾಡ್ತೀರಿ? ಮಾನ್ಯ ತಾಣ ನಮ್ಮ ಕಾಮಣ್ಣ ಊಟ ಕೆತ್ಕೊಂಡ್ ಬಂದಿಟ್ಟವೆ. ಇತ್ತತ್ಲಾಗೆ ದಪ್ಪಣ್ಣವ್ರಿಗೆ ನಡ್ಮೋದಿದ್ದವ್ರಿಗೆ ಗುದ್ದನ ಬ್ಯಾನ್ ಸುದ್ದಿ ಆಗೈತಿ ಊರಾಗ. ಅದಕ್ಕಾಗಿ ದಬ್ಬ ಕೆಡಿ ಒಮ್ಮೆ ಗುದ್ದಿದ್ದು ಅಂದ್ರ ಗುದ್ದನ ಬ್ಯಾನ್ ಕಮ್ಮ ಆಕತ್ರಿ. ನಾವಿರೋದ ಸರಿ ಮಾಡಾಕ. ಮಾಡ್ಲಿ ತಮ್ಮ. ಡಾಕ್ಟ್ರ ನೀ ಏನು ಸುದ್ದಿ ಮಾಡೋದು ಬೇಡಪ್ಪ ಮಾವ. ನೀ ಹೇಳ್ದಂಗೆ ಇತ್ತಿತ್ಲಾಗಿ ನನಗೆ ಗುದ್ದೋಣ್ ಬ್ಯಾನಿ ಅದು ಅದ್ಯಾವ್ದೋ ಬ್ಯಾನಿ ಅಂದಲ್ಲ ಅವೆಲ್ಲ ಸ್ಟಾರ್ಟ್ ಆಗಿದ್ದು ಖರೆ ನಾನು. ಡಾಕ್ಟ್ರ ನೀ ಯಾಕಪ್ಪ ನಿನಗೆ ಟೆಟಸ್ಕೋಪ ಸಿರಂಜ ಏನಿಲ್ಲ ಇಲ್ಲ ಸುದ್ದಿ ಮಾಡಾಕ ಕಾಮಣ್ಣನ ಗೂಟ ಬೇಕಾಗೈತೆ ನಿನಗೆ. ಹೌದು ನಿಮ್ಮಂತವ್ರಿಗೆ ಅಂತಾನೆ ಹೊಂದತ್ತು ಬಸ್ಯ. ಅಲ್ಲೋ ತಮ್ಮ ಮೊದಲು ನೀ ಕಾಮಣ್ಣನ ಗೂಟಾರ ಇಂಗಳು ಗೂಟಾರ ಬೇನ ಗೂಟಾರ ತಗೊಂಡ್ ಮೈಯಾ ಕೈಯಾಡ್ಸ್ಬೇಕು ಅಂದ್ರೆ ಸ್ವಲ್ಪ ದಪ್ಪ ಕಾಂತಿ ಚಂದ ಕಾಂತಿ. ನಿಮ್ಮಂತ ಹುಡುಗರು ಕೈಯಾಡ್ಸ ಹಿಂಗಾಗೇನು ಬಸ್ಯ. ಅದಕ್ಕೆ ಹೆಂಗ ಮಾಡ್ತೀವಿ ನೋಡ್ಲಿ ತಮ್ಮ. ಅದಕ್ಕೆ ನಮ್ಮ ಅಂಜಲಿ ಅಂತಕ ಔಷಧ ಮಸ್ತ್ ಐತಿ. ಅದರಾಗ ಆಯುರ್ವೇದಿಕ್ ಐತಿ. ಆಕಿ ಕೊಡ್ತಾಳು ನಾ ತಗೋತಾನ. ನಿಂದು ಕುಲಕರ್ಣಿದು ಏನೈತಿ ಇಲ್ಲಿ ದಗದ ಹೋಗಿ ಸುಮ್ಮ ಮಕ್ಕಳು ರೀ ನನ್ನ ಮಗಳು ಅದ ಯಾಕೆ ನೋಡ ಬಸ್ಯ. ಅಂಜಲಿ ಆಯುರ್ವೇದಿಕ್ ಔಷಧ ಇಂಡಿಯಾದಾಗ ಪಾರ್ಯಾದಾಗ ಎಲ್ಲಿ ವರ್ಕೌಟ್ ಆವತ್ತಂತೇಳಿ ಫೋನ್ ಬಂದವ. ನಾ ಮೊನ್ನೆ ಸನ್ನಿಲಿಗೆ ನಿಯಾಬ್ ಕಲಿಪಕ ಕೊಟ್ಟೆ ವಿಡಿಯೋ ನೋಡ್ಲಿ ಅವನ. ನಾನು ಇಂಗ್ಲೀಷ್ ಔಷಧ ಒಳಗ ಪವರ್ ಫುಲ್ ಐತ್ಲಿ. ಏ ಸತ್ಯ ಅದ್ನೇನ್ ಮಾಡ್ತೀವಿ ಬಿಡ್ಲಿ. ಆ ಮಿಯಾ ಕಲ್ಲವ ಮತ್ತ ಜಾನ್ಸಿ ಬಾಯಿ ಇಬ್ರು ಬರ್ಗೆಟ್ ನಿಂತಿದಾವ ಎರಡು ಅದೇನ್ ಮಾಡ್ತೀವಿ. ಈ ಇಂಗ್ಲಿಷ್ ಜಾನ್ಸಿ ಬಾಯ್ ಅಲ್ಲ ನಾವು ಒಬ್ಬಕ್ಕೆ ನಾವು ಪ್ರೀತಿಲೇ ಜಾನ್ಸಿ ಬಾಯ್ ಅಂತ ಕರಿತೇವಲ್ರಿ ಅವ್ರು.
ಮತ್ತೆ ಇಲ್ಲೇ ಸತ್ಯ ಇದನ್ನೇನು ಮಾಡ್ತೀವಿ ಯಪ್ಪ ಇಂಗ್ಲೀಷ್ದವ್ರು ಕೂಗ್ಯಾಡಿ ಮಾಡ್ತಾರಲ್ಲ ಇಂಥ ಔಷಧ ಬ್ಯಾಡಪ್ಪ ನನಗೆ ನಮ್ಮ ಇಂಡಿಯಾದ ಐತಲ್ಲಿ ತಮ್ಮ ಅಟ್ಟ ಸ್ಮಾಲ್ ಆಗಿ ಸುಮ್ಮಿರ ಅತ್ತು ಸರಿ ಇತ್ತು ಸರಿ ಹಿಂಗೆ ಅನ್ಕೊಂತ ಮಾಡಿರ್ತಾರಲ್ಲ ಔಷಧ ಆಯುರ್ವೇದಕ್ಕೆ ಇಂಥದ್ದು ವರ್ಕೌಟ್ ಆಕತ್ ಮಗನ ನಮಗೆ ಅಂದ್ರೆ ನಿನಗೆ ಇಂಡಿಯಾದ ಸಾಫ್ಟ್ ಬದತ್ ಬಿಡಿ ನೋಡ್ಲೇ ಬಸ್ಯ ನೀನು ಆಯುರ್ವೇದಿಕಾರ ತಗೋ ಇಂಗ್ಲಿಷ್ ಮೆಡಿಸಿನ್ ಅಣಬೇಡ ಸುಲೋ ನೋಡ ಬುದ್ಧಿ ಎತ್ತೀನಿ ನಮ್ಮ ಅಪ್ಪ ಹೆಂಗಿದ್ರ ಫಿಗರ್ ಹೆಂಗ್ ಹೊರಗೆ ತೆಗದ ನೋಡು ನಮ್ಮ ಅಪ್ಪ ಮಾಡ ಹೋಗಿದ್ರು ಹಂಗ ಬಿತ್ತೆ ನೋಡ ಬೀಜ ನಿನ್ನಂತ ಅಪ್ಪ ಇನ್ನಂತ ಮಗಳು ಇಲ್ಲ ಒಂದೊಂದು ಮಾತು ಬೆಲ್ಲ ನೀನೆ ನನ್ನ ಜೀವ ನಾನು ನಿನ್ನ ಪ್ರಾಣ ಯಾವ ಜನ್ಮ ಬಂದವರವ ಕಾಣೆ ನಾನು ಇನ್ನಂತ ಮಗಳು ಇಲ್ಲ ಅಟ್ಯಾಕ್ ಬರ್ಬೇಡ್ರಿ ನಮ್ಮ ಅಪ್ಪನ ಬಿಡಬಾರ್ರಿ ಹಿಂದ ಮೇಲೆ ಚಾಲು ಮಾಡ್ರಿ ಏ ಅಂಜಲಿ ನಿಮ್ಮ ಅಪ್ಪನವ್ರ ಚಂದ ಯಾರಿಲ್ಲ ಅಂದಿಲ್ಲ ಅದ್ರಾಗ ಕಮ್ಮನ ಪೀಸ್ ಹೊರಗೆ ತೆಗದ ನಾವು ಅದಕ್ಕೆ ಒಂದು ಕಿಸ್ ಕೊಟ್ಟಿನ ಅವಂಗ ಯಾವಾಗ ಮಗಳ ಈ ಮಗ ಹೆಚ್ಚಿಗೆ ಹರ್ಕೊಂಡ ಈ ಮಗ ಹೆಚ್ಚಿಗೆ ಹರ್ಕೊಂಡ ಇದೇನು ಉಳಿಗಿಲ್ವ ಅಂತಕ್ಕ ನನಗ ಒಂದ ಡೌಟ್ ಅಪ್ಪ ಹೇಳು ಏನ್ ನಿನ್ನ ನಾನು ಮಾಡ್ಯಾರ ನನ್ನ ನಿನ್ನ ಮಾಡ್ಯಾರ ಗೊತ್ತ ನನಗೂ ಗೊತ್ತಾಗತ್ತು ನೀನ ನನ್ನ ತಿಳ್ಕೊಂಡಲ್ವಾ ಏನ್ ಹಾಕಿರಲ್ತಕ್ಕಪ್ಪ ನೀನ್ ನಡಿ ಯಾಕಂದಿ ಮಾಮಗ ಗಿಡಮೂಲೆ ಔಷಧಿ ತೋರಿಸಿ ಬರ್ತಾನ ನೀ ಪಟ್ಟ ನಡಿ ಏನು ನಡ ನಿಮ್ಮ ಅವನ ಮನೆಗೆ ಹೋಗು ನಡಿ ನೀವು ಮುದುಕ್ ಮನುಷ್ಯ ಹತ್ತು ಹಸದ ಬಡ್ಡಿ ರೊಕ್ಕ ಅಂಗಡಿಗೆ ಹೋಯ್ನ ಅವಕ್ಕದ ಹಾಕ್ಯಾನ ಹೊಳ್ಳಿ ನಮ್ಮ ದುಪ್ಪ ಮಲ್ಯಾನ ಅಂಗಡಿಗೆ ಹೋಯ್ನ ಅವಕ್ಕದ ಹಾಕ್ಯಾನ ಇನ್ನ ಹಂಗಟ್ಟಿ ಅಂಗಡಿಗೆ ಬರ್ಬೇಕಂದ್ರ ಮೂವಸ್ತವ ಬಣ್ಣ ಬಜ್ಜಿ ಅಂಗಡಿ ಇಟ್ಟಾನ ಅವನಂತ ಹೋಯ್ನ ನಿಮ್ಮ ಮಗಳು ಅಲ್ಲಿ ಅದಾವ ನೋಡ್ರಿ ಅಡಿಗೆ ಮಾಡ್ತಾಳ ಹೋರಿ ಅಂದ ಬಣ್ಣವ ನಡೆಯವ ಹಾಕಿ ಏನಾರು ಮಾಡ ನೋಡಿ ಪಪ್ಪ ನೀವು ಮಾಮಾಗ ಅದನ್ನ ತೋರಿಸಿ ಬರ್ತೀನಿ ನಡಿ ನಾ ಅಲ್ಲ ಔಷಧಿ 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 ತೋರಿಸಿ ಬರ್ತೀನಿ ನಡಿ ನೀ ಮಾವ ಆಕೆ ಔಷಧ ತೋರ್ಸೇ ಬರ್ತಾಳ ನೀವು ಅಂಟ ಹೋಗ್ಬಿಡ ಓ ನೋಡಿ ಮಾವ ನಮ್ಮಪ್ಪ ಸಿಟ್ಟಿ ಬರಾಕತ್ತಾನ ನಮ್ಮ ಅಪ್ಪ ಇದ್ದಾಗ ಮನಿಗ್ ಬಾ ಇಲ್ಲ ತಗೋ ಇಲ್ಲ ಹೋಗದ್ ಬಿಡ ಕೊಟ್ಟು ಕಳಿಸ್ತೀನಿ ಅಪ್ಪ ನಡಿ ಅದನಪ್ಪ ಅಪ್ಪ ಮಾವಿಗೆ ಏನ್ ಕೆನಾರ ಅಂದ್ರ ನನಗೆ ಯಾರ ಗತಿ ಅಂತೀನಿ ಇರೋದು ಒಂದೇ ಮಾವ ನನ್ನ ಮಾವ ನೀವು ಸತ್ತು ಹೋದಂದ್ರ ನಾ ಯಾರಿಗ ಮಾವ ಅಂತ ಕರೀಲಿ ಯಾರಿಗ ಮಾವ ರೀ ಅಂತ ಕರೀಲಿ ಅಪ್ಪ ಬಚ್ಚೋಗಿ ಮೌನ ಬಾಯಿ ತೆಗ್ದಂಗ ಅಲ್ವಾ ಮಗಳ ಏನ್ ಪಪ್ಪ ನೀವು ಒಬ್ಬ ಅದ ನಿನ್ನ ಮಾವ ಅಯ್ಯೋ ಯವ್ವ ಹೇಳ್ತಾರೆ ಕೇಳಿಲ್ಲ ಹೇಳಪ್ಪ ನಮ್ಮ ಮೈನಾರ್ ದುಂಡಯ್ಯ ಸಾದರ ಮಾವ ನಮ್ಮ ಭೀಮೂರ ಪಕ್ಕಿರ್ಗೋಳ ಮಾವ ಅವು ಸೋದರ ಮಾವ ನಮ್ಮ ಬುಧ ಪ್ರಕಾಶ್ ಮಾವ ಅವು ಸೋದರ ಮಾವ ಸೋದರ ಮಾವ ನಮ್ಮ ಕಡ್ಕೋ ಗೋರ ಅವು ಸೋದರ ಮಾವ ಇಲ್ಲಿ ಮುಸ್ತಿ ಅದ ನೋಡ್ದ ನೀವು ಪಕ್ಕ ಸೋದರ ಮಾವ ಯವ್ವ ಯಾಕ ಒಂದು ಮಾತು ಹೇಳಿ ಸುಮ್ಮ ಹೆಸರು ಯಾಕೆ ಹೇಳ್ಕೊಂಡ್ ಬ್ಯಾಸರ ಮಾಡ್ಕೋತಿ ಕೂತಾರಲ್ಲ ನಿನ್ನ ಮಾವಗಳು ಅಂದ್ ಬಿಡ ನಿನ್ನ ಮಾವಗಳ ತಿಳ್ಕೊ ನನಗ್ ಕೊಡ್ ನಿನಗ್ ಕೊಡ್ ನನಗ್ ಕೊಡ್ ನಿನಗ್ ಕೊಡ್ ನೀರ್ ಹಾಕಿ ಒಬ್ಬಾಕಿದೀವ ಯಾರಿಗ್ ಕೊಡ್ಲಿ ಗಿರ್ನಿ ಬೀಸು ಬಸ್ಯಾಗ ಕೊಡಿ ಗಿರ್ನಿ ಬೀಸು ಬಸ್ಯಾಗ ಮೊದಲಿನ ಸಾಫ್ ನಾಟಕ ಮಾಡ್ಕೊಳ್ಳಿ ಮಗನ ಏ ಸೈ ಅಲ್ಲಿ ಬರೋಡಿ ಮಿಸ್ತ್ರಿ ಅಂತ ಹೋಡ್ನಿ ಅಂದ್ರೆ ಒಂದ್ ಸುತ್ತಿಗಿಟ್ಟು ಈಗ ನನ್ನ ಮಗಳು ಹಾಕ್ಬಾರ್ದು ಬುಟ್ಟಿ ಹಾಕಿಳು ನಿನ್ನ ಶಾಪ್ಟ ಏ ಇಲ್ಲ ಮಾವ ಎಂಟೆಂಟು ಬುಟ್ಟಿ ಹಾಕಿವ್ರಿ ಏನಾಗಿಲ್ಲ ಅದಕ್ಕ ಯಾವ ಮಗಳ ತಟ್ಟ ಹಾಕಿಸ್ಕೊಂಡ ತಳ ಯಾವ ಮಗಳ ಈಗಿನ ಹುಡುಗರು ಚಾಯ್ ಸುಮಾರು ಭಾಳ ಐತೆ ತುಂಬಿದ ಕೊಡಕ್ ಕಲ್ಲು ಹೋಗೋ ತೂತ್ ಮಾಡೋ ಮಕ್ಕಳು ಅದಾರ ಅದ್ರಾಗ ಇವ್ರಿಬ್ರು ಅದಾರ ಮಕ್ಕಳ ಭಾಳ ಬರಿಗಟ್ಟಿಂತಾರವ ಇವ್ರ ನಿನ್ನ ಸೈಲ್ ಬಿಟ್ರ ಗಿಡದಾನ ತಪ್ಪಲ ಹರದಂಗ ಹರತ್ತಿಂದ ನಿನ್ನ ಕೂದಾಸಿದೆ ಬಿಡುದಲ್ವಾ ನಡೆಯವ ಹೋಗೋಣ ಮಾವ ನಮ್ಮ ಅಪ್ಪಗೇನು ಸೊನ್ನೆ ಮಾಡ್ಬೇಡ ನನಗೆ ಮಾಡಿದ್ರೆ ನಡೀತೈತೆ ಸಾಕು ಗೊತ್ತಾಗೈತೆ ನನಗೆ ನಿಮ್ದು ಏನು ಅನ್ನೋದು ಕರ್ಬರ್ ಮಾವ ಹುಡುಗಿ ಒಂದು ಹೋಗದ್ ಬಿಡ ಯಾಪ ಯಾಕೋ ಹುಡುಗರು ಹೀಟಿಗೆ ಎದ್ದಾರ ನೀ ನಡಿ ಪಪ್ಪ ನಾ ಬರ್ತೀನಿ ನೀನು ನಿಂದಿರ್ತಿದ್ದ ಅದ ನಿಂದ್ರ ನೋಡಕತ್ತ ನೀನ್ ನಡೀತೀಯಪ್ಪ ನಾ ಪಟ್ಟ ಬರ್ತೀನಿ ನಡಿಯಪ್ಪ ಮಾವನ ಮನೆಗೆ ಕರ್ಕೊಂಡ್ ಬರ್ತೀನಿ ನಡಿ ನೀ
ಬಾಯ್ ರಾತ್ರಿ ಆಗಿಂದು ಗುಡಿಯಾಗಿಂದು ನುಚ್ಚ ಅದು ಎಲ್ಲ ಹಂಗ ಉಳ್ದೈತಿ ಅನ್ನ ಸಾರ ಹುಗ್ಗಿ ಅದನ್ನ ತಂದಿಟ್ಟು ನಡೀನಿ ಅದೆಲ್ಲ ಅಳಿಸೈತಿ ನಿನಗಟ್ಟ ಹೇರಾಟದೈತೆ ನಿಮಗೇನೀಗ ಹೊಡಿಬೇಕಾ ಮಗದ ಬಡ ಹುಡುಗಿ ಜರ್ ಜರ್ಸ ವಾಟಿಕ ಶಂಪು ಹಚ್ಚಿ ಏನ ಚಂದನಾರ ತವ ಕೂದಲ ಶೀರೋಳ ಹೆಣ್ಣಾಗಿ ನೆಂಪಿಗೆ ಬರುವಾಕಿ ಗುಂಪಿನಾಗ ಇದ್ದರು ನನ್ನ ಬಾ ಮಾಮ ಅಂತ ಕರಿಯಾಗಿ ಒಂದು ತಿರುವೆ ನಾ ಬರ್ತೇನಂತ ತೆರೆದಿಟ್ಟಿರ್ತಾಳ ಅವರ ಮನೆಯ ಬಾಗಿಲ ಕೆಂಪಾನ ಹೆಣ್ಣಾಗಿ ನೆಂಪಿಗೆ ಬರುವಾಗಿ ಗುಂಪಿನಾಗ ಇದ್ದರು ನನ್ನ ಕೈ ಮಾಡಿ ಕೈಯಾಗಿ ವಾಟಿಕ ಶಂಪು ಹಚ್ಚಿ ತೊಳೆದಳ ಏನು ಚಂದನಾರ ತವ ಕೂದಲ ಏನು ಚಂದನಾರ ತವ ಕೂದಲ ಅಪ್ಪಟ ಬಂಗಾರರಿ ಬಂಗಾರಿ ವರ್ಣನ ಸಿಂಗಾರಕ್ಕೇನು ಕಡಿಮೆ ಇಲ್ಲದಂಗ ಬೆಳೆದಳರಿ ಗಲ್ಲ ನೋಡಿರ ಈಕಿ ಗಲ್ಲ ನೋಡಿರ ಈಕಿ ಗಲ್ಲ ನೋಡಿರ ಬೆಲ್ಲ ಕೊಡುವಂಗ ಏನು ಮಾಡಲಿ ಈಕಿ ಗಲ್ಲ ನೋಡಿರ ಬೆಲ್ಲ ಕೊಡುವಂಗ ಗೆಳೆಯ ಏನು ಮಾಡಲಿ ಕೊಡುವಂಗ ಆಗತಕ್ಕೆ ಹೊಳಿ ಹನಿ ಕತ್ತಲದಾಗ ಕರ್ಕೊಂಡ ತಿರುಗಿದ ಬಳ ಬಳ ಹೊಯ್ತಾಳ ಈ ಕಳ್ಳಿ ಅಂದರ ಬೀಸತಿ ಸಿಹಿಗಾಳಿ ಒಂದಂಗ ನಡೀರ ತಂಗಾಳಿ ಇದ್ದಂಗ ಕನ್ನ ಕರಿಕಬಳಿ ಮಡಲ ಇಕ್ಕಿ ನೆಲದ ಗಾಳಿ ಸ್ವಂತ ನೋಡಿರ ಇಕ್ಕಿ ಸ್ವಂತ ನೋಡಿರ ಈಕಿ ಸ್ವಂತ ನೋಡಿರ ಗಂಡ ಬಿಡುವಂಗ ಅಸಂತಿ ಗೆಳೆಯ ಮಾಡಲಿ ಕೆಂಪಾನ ಹೆಣ್ಣಾಗಿಯೇ ನೆಂಪಿಗೆ ಬರುವಾಗಿಯೇ ಹುಡುಗಿನಾಗ ಇದ್ದರು ನನ್ನ ಕೈ ಮಾಡಿ ಕರಿಯಾಗಿ ವಾಟಿಕ ಶಂಪು ಹಚ್ಚಿ ತೊಳೆದಳ ಏನು ಚಂದನಾರ ತವ ಕೂದಲ ಏನು ಚಂದನಾರ ತವ ಕೂದಲ ಏನು ಚಂದನಾರ ತವ ಕೂದಲ ಮನೆಗೆ ಬಾ ಕೊಟ್ಟು ಕಳಿಸ್ತೀನಿ ಬರ್ಲಾ Bye. Tata. Tomorrow same time, same place. ಓಶ್ಯ
ಹೇಳಿ ತಮ್ಮ. ಕಲಿಯುಗ ಬಾಳ ಕೆಟ್ಟತ್ಲೆ. ಹೌದೌದಪ್ಪ, ಏನು ಉಳ್ದಿಲ್ಲ ಇದ್ರಾಗ. 15 ಹುಡುಗಿಯಾರು ನಂಬುದು ಒಂದ, ಹೌದು. ಈ ಹಾಳು ಬಾಯಿ ಬೀಳುದು ಒಂದ, ಹಾ ಇವು ಎರಡು ಒಂದಲೇ. ಹೌದು ಅಂಜಲಿ, ನಿನ್ ಕಿವ್ಯಾಗ ಕುಚ್ 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 ಅಂತೇನೋ ಕಿವ್ಯಾಗ ಹೇಳುವಲ್ಲಿ ಏನ್ಲಿ ಅದ? ಮೊದಲ ನಿನ್ನ ಕುತ್ತಿಗೆ ಚಿಕ್ಕ ಮರ್ಡರ್ ಮಾಡ್ಬೇಕತ್ತ. ಆಮೇಲೆ ಬಂದ ನನ್ನ ಮದ್ವೆ ಆಕಳತ್. ಹೆಂಗ್ ಮಾಡ್ಲಿ? ತಡ್ಕೊಲಿ ಬಸ್ಯ, ಜೀವ ಗಟ್ಟಿ ಕೈಯ ಹುಡ್ಕೋ. ನನಗೂ ಒಂದು ಮಾತು ಹೇಳಿಗಳ, ನಾ ಅಂಜಲಿ ಜೊತೆ ಇದ್ರ ನಿನಗ ಬ್ಯಾಡಗಿ ಮೆಣಸಿನ್ಕಾಯಿ ಇಟ್ಟಂಗತ್ತಂತಲ್ಲಿ. ಹೌದು ಆಗ್ತೈತಪ್ಪ. ಮತ್ತ ಅಂಜಲಿ ನನ್ನ ಮಾಲ್ ಐತದ, ಪ್ಯೂರ್ ಗೋಲ್ಡನ್ ಹಾರ್ಟ್ ಅದ. ಅದಕ್ಕೆ ಈ ಬಲ್ಲವ್ರು ಹೇಳ್ತಾರಲ್ಲ ತಮ್ಮ, ನಮ್ಮ ಕೈಯ ನಮ್ಮ ನಂಬಲಾರ್ದಂಥ ಕಾಲಿದ ಅಂಥದ್ರಾಗ ಈ ಪುರಾಣ ಪುಸ್ತಕ ಎಲ್ಲ ಹೇಳ್ತಾವಲ್ಲ, ಈ ಹೆಣ್ಣಿನಿಂದ ದೊಡ್ಡ ದೊಡ್ಡ ಯುದ್ಧನ ಆಗಿದಾವು, ಎಲ್ಲರೂ ಗುದ್ದ ಸೇರ್ಯಾರ ಅಂತೇಳಿ. ಅದಕ್ಕೆ ಬಲ್ಲವ್ರು ಹೇಳ್ಯಾರ್ಲಿ, ಮೋದ ಎಣ್ಣಿನಿಂದ ಹೋದವ ಈ ಹಾಲು ತಿಪ್ಪಿ ಗುಂಡಿ ಒಳಗೆ ಬಿದ್ದವ ಸಮ ಅಂತೇಳಿ. ಹೌದ್ಲೇ ಬಸ್ಯ, ಮೊದಲ ದೇವ್ರ ಒಂದು ಗಂಡು ಸೃಷ್ಟಿ ಮಾಡಿ ಭೂಮಿಗೆ ಬಿಟ್ಟಾಗ ಬದುಕಾ ಕಾಲಿಕ್ಕೆ ಎಲ್ಲ ಗಂಡ ಸತ್ತು ಉಂಟು ಅಂತ ಹಡಿಸಿ ಮಕ್ಕಳು ಇವು ಹೇಳ್ತಾವ ನೋಡಿ. ಅದನ್ನ ಬಿಟ್ಟ ದೇವ್ರ ವಿಚಾರ ಮಾಡಿ ಒಂದು ಹೆಣ್ಣು ಸೃಷ್ಟಿ ಮಾಡಿ ಭೂಮಿಗೆ ಬಿಟ್ಟಾಗ ಸಾಯುವಂತ ಗಂಡ ಬದುಕಾಕತ್ತು ಹೊತ್ತು. ಇದ ನೋಡ್ಲಿ ತಮ್ಮ ಈ ಹೆಣ್ಣಿನ ಮರ್ಮ. ಅಂದ್ರೆ ಹೆಂಗ್ಲಿ ಹೇಳ್ತಾನ ಕೇಳಿಲಿ. ಹೇಳ ಅಂದ್ರೆ ಕಾಲೇಜ್ಗೆ ಹೋಗೋ ಹುಡುಗ ಒಂದಿನ ಬಿಟ್ಟು ಒಂದಿನ ತೆಪ್ಪಸಾಕತ್ತಂದ್ರೆ ಒಂದು ಹುಡುಗಿ ಹೋತಂದ್ರೆ ಅಲ್ಲಿ ಇವ್ ದಿನ ತೆಪ್ಪಸಂಗೆ ಹೋಗ್ಕಾನ ಅಂತ. ಇದ ಅರ್ಥ ನೋಡ್ಲಿ ತಮ್ಮ ಇದ್ರದ್ದು. ಹೌದ, ಹುಡುಗಿಯರು ಯಾಕೆ ಹೋಗ್ಬಾರ್ದು ಹಂಗ? ಹೋಲ್ ಬಿಳೆ ಬಸ್ಯ, ಆ ದೇವ್ರ ಪ್ರತಿ ಒಂದು ಹೆಣ್ಣಿನ ಹಣೆ ಬರ್ದಾಗ ಒಂದು ಗಂಡಿನ ಹೆಸರು ಬರೆದಿರ್ತಾನಂತ. ಆ ಅಂಜಲಿ ಹಣೆ ಬರ್ದಾಗ ನನ್ನ ಹೆಸರ ಬರೆದಿರ್ಬೇಕಂದ, ಇಲ್ಲ ನಿನ್ನ ಹೆಸರ ಬರೆದಿರ್ಬೇಕಂದ. ನನ್ನ ಹೆಸರು ಹೋಗ್ಯಲೆ ತಮ್ಮ, ಮತ್ತು ನಡ್ಬರ್ಕ ನಿನ್ನ ಹೆಸರು ಯಾಕ ಎಲ್ಲ ಮುರಿಲ್ಲ ನಿಂದು ಬಡ್ಡೆ ಅಂದು? ಅದು ಮುರಿಯಾಕ ಬರಲ್ಲ ಬಸ್ಯ. ಈ ಅಂಜಲಿಗೆ ಈ ಬಸ್ಯಾನ ಬಗ್ಗೆ ಇಲ್ಲದ ಸಲ್ಲದ ಹೇಳ ಹೆಂಗಾದ್ರ ಮಾಡ ಈಕಿನ ಸಾಯಿ ಮಠ ಈಕಿ ಗಂಡನ ಆಗ್ಬೇಕನ್ನೋದ ನನ್ನ ಆಸೆ. ಅಯ್ಯೋ ಸತ್ಯ, ಇತ್ತಾಗ ನೋಡು ಯಪ್ಪ, ಸತ್ ನನ್ನ ಮಾತಿಗೆ ನೀ ಏನ ಸತ್ತವಾದೇನು ತಮ್ಮ? ನಾ ಯಾಕೆ ಸಾಯ್ಲು ಬಸ್ಯ? ನಿನ್ನ ಸ್ನೇಹಿತನ ಆಗ್ಯ ನಿನಗ ಅಂಜಲಿಗೆ ಮದುವೆ ಮಾಡಿಸ್ಯ, ಮೊದಲನೇ ರಾತ್ರಿ ಮಾಡಿ ಹೋಗೋದ ನನ್ನ ಗುರಿಲಿ. ಗುರಿ ಅಂದ ಗುಂಡಿ ತೊಡು ಮಕ್ಕಳ ಬಾಳದಾರ ನೋಡಪ್ಪ ಈಗಿನ ಕಾಲದಾಗ. ನಮ್ಮ ಕೈಲೇ ನಾವ ನೀರು ಕುಡಿದ್ಲಿ ಸೋ ಮಗನ. ಕುಡಿಲಿಲ್ಲ ಅಂದ್ರು ನಮ್ಮ ಅಡ್ಡಾಲ ಬಕ್ರಿಯಾನ್ ಅಂತಾರು, ನಮ್ಮ ಬಡ್ಲಿ ಐಬ್ಯಾನ್ ಅಂದಾರು, ಕುಡ್ಸಾಕು ಅದಾರ ನಡಿತಮ್ಮ ಹೋಗೋಣ. ಅದಕ್ಕೆ ಕಾಯ್ತಿರ್ತಾರ ಅವರು. ಬಾ ಹೋಗೋಣ ಬಾ ಇಲ್ಲ.